ಕಳೆದ ವಾರ ಈ ಒಂದು ಓದಿದಂತ ಭಾಗದ ಮೊದಲಿನ ಭಾಗವನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಅಂದ್ರೆ 17ರಿಂದ 22 ವಚನಗಳಲ್ಲಿ ಬರ್ತಕ್ಕಂಥ ಭಾಗವನ್ನ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಯಾವ ರೀತಿಯಾಗಿ ಒಬ್ಬ ಯವನಸ್ಥ ಶ್ರೀಮಂತ ಅಧಿಕಾರಿ, ಆತನಿಗೆ ಬಾಳಿತ್ತು, ಆತನಿಗೆ ನಿತ್ಯ ಜೀವ ಪಡೆಯಬೇಕೆಂಬಂತಹ ಒಂದು ಆಶೆ ಇತ್ತು. ಆತುರದಿಂದ ಬರ್ತಾನೆ, ಓಡಿ ಬರ್ತಾನೆ ಯೇಸು ಸ್ವಾಮಿಯ ಬಳಿಗೆ, ಮೊಣಕಾಲೂರಿ ಕೊಡ್ಬೇಕಾದಂತಹ ಗೌರವವನ್ನ ಕೊಟ್ಟು ಯೇಸು ಸ್ವಾಮಿಗಳು ಮಾತಾಡ್ತಾನೆ. ಹಾಗೆ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ ಏನಂತ ಹೇಳಿ. ನೀನು ದೇವರಾಜ್ಞೆಯ ವಿಷಯವಾಗಿ ಯೇಸು ಸ್ವಾಮಿ ಕೇಳುವಾಗ ಆತನ ಹೇಳ್ತಾನೆ, ನಾನು ಯಹೂದ್ಯ ಮೊದಲಿಂದಲೂ, ಅಂದ್ರೆ ಚಿಕ್ಕವನಿಂದಾಗ್ಲೂ ಸಹ ನಾನು ಇದನ್ನ ಪಾಲಿಸ್ಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಾಗೆ ಸ್ವಾಮಿ ಅವನನ್ನ ಪ್ರೀತಿಯಿಂದ ದೃಷ್ಟಿಸಿ ನೋಡ್ತಾರೆ ಮತ್ತು ಅವನಿಗೆ ಹೇಳ್ತಾರೆ, ಒಂದು ಕಡಿಮೆ ಆಗಿದೆ, ಅದೇನಂತಂದ್ರೆ ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಕೊಡು, ನನ್ನ ಹಿಂದೆ ಬಾ ಎಂಬುದಾಗಿ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ. ಒಂದು ದೊಡ್ಡ ಪ್ರಶ್ನೆ ಅವನ ಮುಂದಿತ್ತು. ನಿತ್ಯ ಜೀವ ಒಂದ್ ಕಡೆ ಇತ್ತು, ಯೇಸು ಸ್ವಾಮಿ ಹೇಳಿದ ಮಾತಿಗನುಸಾರವಾಗಿ ನಡೆದಿದ್ರೆ ಪಡೆಯಬೇಕಾದಂತಹ ನಿತ್ಯ ಜೀವನ ಪಡ್ಕೊಂಡು ಹೋಗ್ತಿದ್ದ. ಆದ್ರೆ ಆತನು ತನ್ನ ಆಸ್ತಿಯನ್ನ, ಬಹುಸಂಪತ್ತು ಉಳ್ಳವನಾದಂಥ ಆ ಯವನಸ್ಥ ಅದನ್ನ ಹೆಚ್ಚಾಗಿ ಪ್ರೀತಿಸ್ತ. ನಾನು ಗಳಿಸಿದ್ದು ಅದನ್ನ ನಾನು ಅನುಭವಿಸ್ತೇನೆ ಈ ಲೋಕದಲ್ಲಿ ಎನ್ನುವಂತಹ ಒಂದು ವಿಚಾರದಿಂದ ಆತನೇನ್ ಮಾಡಿಬಿಟ್ಟ ಅಂತಂದ್ರೆ ಪರಲೋಕದ ಭಾಗ್ಯವನ್ನ ಕಳ್ಕೊಂಡ್ಬಿಟ್ಟ ಎಂಬಂತಹ ವಿಚಾರವನ್ನ ನಾವು ಕಳೆದ ಸಾರಿ ಕಂಡುಕೊಂಡಿದ್ದೇವೆ. ಆದ ಕಾರಣ ದೇವರ ವಾಕ್ಯ ನಮಗೆ ಎಷ್ಟು ಸ್ಪಷ್ಟವಾಗಿ ಈ ಎಲ್ಲಾ ವಿಷಯಗಳ ವಿವರಣೆಯನ್ನ ಕೊಡ್ತದೆ. ಈಗ ನಾವು ಓದಿದಂತಹ ಭಾಗದಲ್ಲಿ ಅದರ ಮುಂದುವರಿಕೆ ಅಥವಾ ಕಂಟಿನ್ಯೂಯೇಷನ್ ಅಂತ ಹೇಳ್ಬೋದು. ಅಲ್ಲಿಯೂ ಸಹ ಸುಂದರವಾದಂತಹ ವಿಷಯಗಳು, ಮುಖ್ಯವಾದಂತಹ ವಿಚಾರಗಳು ಅಲ್ಲಿ ನಮ್ಮ ಮುಂದೆ ಇಡಲ್ಪಟ್ಟಿವೆ. ಆದ ಕಾರಣ ಅದನ್ನ ನಾನು ಕಂಟಿನ್ಯೂ ಮಾಡಿದೆ. ಅದರಲ್ಲಿ ಬಹಳ ಸುಂದರವಾದಂತಹ ವಿಷಯಗಳನ್ನ ನಾವು ಕಾಣ್ತೀವಿ. ಯೇಸು ಸ್ವಾಮಿ ಅಲ್ಲಿ ತನ್ನ ಶಿಷ್ಯರು ಕೂಡ ಮಾತಾಡ್ತಾ ಅವರಿಗೆ ಅನೇಕ ವಿಷಯಗಳ ವಿವರಣೆಯನ್ನು ಕೊಡ್ತಾನೆ. ಯೇಸು ಸ್ವಾಮಿ ವಾಸ್ ಎ ಮಾಸ್ಟರ್ ಟೀಚರ್. He always taught the basics in a beautiful way. ಆತನ ಬೋಧನೆಯನ್ನ, ಶಿಕ್ಷಣವನ್ನ ತಿಳ್ಕೊಂಡವರು, ಕಲಿತವರು ಅವ್ರ ಜೀವನದಲ್ಲಿ ಬಹಳ ಆಶೀರ್ವಾದ ಪಡೆದವರು ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿಯೂ ಸಹ ಅಲ್ಲಿ ಆಗ್ತಕ್ಕಂಥ ಸಂಭಾಷಣೆಗಳನ್ನ ಮತ್ತು ಯೇಸು ಸ್ವಾಮಿ ಅವರು ಕೂಡ ಪ್ರತಿಕ್ರಿಯಿಸುವುದನ್ನ ನೋಡುವಾಗ ನಮಗೆ ಬಹಳ ಆಶ್ಚರ್ಯ ಆಗ್ತದೆ ಮತ್ತು ಬಹಳಷ್ಟು ಆಶೀರ್ವಾದ ನಮಗ ಸಿಗ್ತದೆ. ಅನೇಕ ವಿಷಯಗಳಿವೆ ಅಲ್ಲಿ, ನಾವು ತಿಳ್ಕೊಳ್ಬೇಕದನ್ನ. ಎಷ್ಟೋ ಸಲ ಓದ್ ಬಿಡ್ತೇವೆ, ಆಗ ಏನಾಗ್ತದೆ, ಅದರ ಅರ್ಥ ಆಗ್ಲಿ ಬಿಟ್ಬಿಡ್ತೇವೆ ನಾವು ಎಷ್ಟೋ ಸಲ. ಆದ್ರೆ ದೇವ್ರ ವಾಕ್ಯ ಹೀಗಿದೆಯಲ್ಲ, ಅದರಲ್ಲಿ ಕಠಿಣವಾದದ್ದು ಏನು ಇರುವುದಿಲ್ಲ. ಆದ್ರೆ ನಾವು ಪ್ರಯತ್ನ ಮಾಡ್ಬೇಕು, ಪ್ರಾರ್ಥನಾ ಪೂರ್ವಕವಾಗಿ ಅಭ್ಯಾಸ ಮಾಡ್ಬೇಕು, ಮನನ ಮಾಡ್ಬೇಕು, ಆಮೇಲೆ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಗ ಖಂಡಿತವಾಗಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಿ ಅದರ ತಿಳುವಳಿಕೆಯನ್ನ ಕೊಟ್ಟೆ ಕೊಡ್ತಾನೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಅದ ಕಾರಣ ಇವತ್ತು ನಾವು ಯೇಸು ಸ್ವಾಮಿ ಮತ್ತು ಶಿಷ್ಯರ ನಡುವೆ ಆದಂತಹ ಸುಂದರವಾದಂತಹ ಸಂಭಾಷಣೆಗಳನ್ನ, ಮುಖ್ಯವಾದಂತಹ ಸಂಭಾಷಣೆಗಳನ್ನ ಸ್ವಲ್ಪ ಗಮನಿಸಿ ಅವುಗಳ ಅರ್ಥ ತಿಳ್ಕೊಂಡು ಅವುಗಳ ಮೂಲಕವಾಗಿ ನಮ್ಮ ಆತ್ಮೀಯ ಜೀವನದಲ್ಲಿ ನಾವು ಆಶೀರ್ವಾದ ಪಡ್ಕೊಳ್ಳೋಣ. ಇನ್ನು ಯಾರಾದ್ರೂ ರಕ್ಷಣೆ ಹೊಂದದೇ ಹೋಗಿದ್ರೆ ಅವರು ಸಹ ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತಹ ಒಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ಆದ ಕಾರಣ ಆ ಒಂದು ಅವಕಾಶವನ್ನು ಸಹ ಇವತ್ತು ಅವರು ಸದುಪಯೋಗ ಮಾಡಿಕೊಳ್ಬೇಕು ಎಂಬಂತಹ ಪ್ರಾರ್ಥನೆಯಿಂದ ನಮ್ಮ ಅಭ್ಯಾಸವನ್ನ ನಾವು ಇವತ್ತು ಮುಂದುವರಿಸೋಣ. ಯೇಸು ಸ್ವಾಮಿ ಇಲ್ಲಿ 3 ಸಲ ದೃಷ್ಟಿಸಿದನು ಎಂಬಂತಹ ವಿಚಾರವನ್ನ ಇಲ್ಲಿ ನಾವು ಕಾಣ್ತೇವೆ. ನಾವು ಈಗಾಗಲೇ ನೋಡಿದಂತ ಮೊದಲಿನ ಭಾಗ, ಅಂದ್ರೆ ಕಳೆದ ಬಾರ ನಾವು ನೋಡಿದಾಗ ಅಲ್ಲಿ 21ನೇ ವಚನದಲ್ಲಿ ಯೇಸು ಸ್ವಾಮಿ ನೋಡ್ರಿ, ಯೇಸು ಅವನನ್ನ ದೃಷ್ಟಿಸಿ ನೋಡಿ ಪ್ರೀತಿಸಿ ಎಂಬುದಾಗಿ ಅಲ್ಲಿ ಮೊದಲೇದಾಗಿ ಹೇಳಲ್ಪಟ್ಟಂತಹ ಒಂದು ವಿಚಾರ. ಯೇಸು ಸ್ವಾಮಿ ಯಾವಾಗಲೂ ನೇರವಾಗಿ ಮಾತಾಡುವಂತವರಾಗಿದ್ದರು. ದೇರ್ ವಾಸ್ ನೋ ಇಂಡೈರೆಕ್ಟ್ ಸ್ಪೀಚ್. ಹಿ ವಾಸ್ ಆಲ್ವೇಸ್ ಸ್ಪೀಕಿಂಗ್ ಇನ್ ಡೈರೆಕ್ಟ್ ವೇ. ನೇರವಾಗಿ ಆತನು ಹೇಳ್ತಾ ಇದ್ದನು, ಯಾವ ಮುಚ್ಚು ಮರೆಯಲ್ಲದೆ ಆತನು ಸ್ಪಷ್ಟೀಕರಿಸ್ತಾ ಇದ್ದನು. ಆತನ ಮಾತುಗಳನ್ನ ಕೇಳಿದವರು ಧನ್ಯರು ಅಂತ ಹೇಳಿ ನಮಗ ತಿಳಿದು ಬರ್ತದೆ.
ಇಲ್ಲಿ ಮೊದಲನೇದಾಗಿ ಆತನು ದೃಷ್ಟಿಸಿ ನೋಡಿ ಪ್ರೀತಿಸಿದ. ಯಾಕಂದ್ರೆ ಆ ಯೌವನಸ್ಥನ ಜೀವನದಲ್ಲಿ ಏನು ಬೇಕಾಗಿತ್ತು ಎಂಬುದನ್ನ ಯೇಸು ಸ್ವಾಮಿ ತಿಳ್ಕೊಂಡಿದ್ದ. ಆದ ಕಾರಣ ಯೇಸು ಸ್ವಾಮಿ ನೇರವಾಗಿ ಅವನಿಗೆ ಉತ್ತರ ಕೊಡ್ತಾನೆ. ಏನಂತ ಹೇಳಿ, ನಿನಗೆ ಒಂದು ಕಡಿಮೆ ಆಗಿದೆ, ನೀ ಎಲ್ಲ ಮಾಡಿದ್ದಿ ಹೌದು, ದಶಾಧಿಕ ನನ್ನ ಕೈ ಕೊಟ್ಟು ನಡೀತಿದ್ದೇನೆ, ಒಳ್ಳೇದು, ನಿನ್ನ ಹಿನ್ನೆಲೆ ಒಳ್ಳೆಯದು, ನಿನ್ನ ಆಸ್ತಿ, ನಿನ್ನ ಅಂತಸ್ತು ಎಲ್ಲ ಓಕೆ. ಆದರೆ ದೇವರ ಸ್ಥಾನವನ್ನ ನೀನು ಆ ಹಣಕ್ಕೆ ಕೊಟ್ಬಿಟ್ಟಿದಿ. ಯು ಹ್ಯಾವ್ ಮೇಡ್ ಯುವರ್ ಮನಿ ಆಸ್ ಗಾಡ್. ಆದ ಕಾರಣ ಅದನ್ನ ನೀನು ಬಿಡಬೇಕು, ದೇವರನ್ನ ನೀನು ಪ್ರೀತಿಸ್ಬೇಕು, ದೇವರನ್ನ ನಂಬಬೇಕು, ಪಶ್ಚಾತ್ತಾಪ ಪಡ್ಬೇಕು, ಯೇಸು ಸ್ವಾಮಿಯನ್ನ ನೀನು ನಂಬಿ ಆತನ ಕಡೆ ಬರಬೇಕು ಎಂಬಂತಹ ಒಂದು ವಿಚಾರವನ್ನ ಹೇಳಿದಾಗ ಅವನು ನಂಬಿದಂತಹ ಆ ಹಣವು ಅವನನ್ನ ಆಕರ್ಷಿಸಿದ, ಹೆಚ್ಚು ಆಕರ್ಷಿಸಿದ ಕಾರಣ ಅವನು ಹೊರಟು ಹೋಗ್ಬಿಟ್ಟ. ಮುಖ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದ. ನೋಡ್ರಿ, ಎಷ್ಟು ದುಃಖಕರವಾದಂತಹ ಒಂದು ಚಿತ್ರವನ್ನ ಇಲ್ಲಿ ನಾವು ಕಾಣ್ತೀವಿ. ಯವನಸ್ಥ ನಗುಮುಖದಿಂದ ಬಂದಂತಹ ಮೋರೆ ಬಾಡಿದವನಾಗಿ ಹೋದ ಅಂತ ಹೇಳಿ, ನಗುತ್ತಾ ಅಂದ್ರೆ ಹರ್ಷದಿಂದ ಸಂತೋಷ ಭರಿತನಾಗಿ ನನಗೀಗ ರಕ್ಷಣೆನ ಯೇಸು ಸ್ವಾಮಿ ಕೊಡ್ತಾನೆ ಎನ್ನುವಂತಹ ಒಂದು ಹಂಬಲದಿಂದ ಬಂದಂತಹ ವ್ಯಕ್ತಿ ಇವತ್ತು ಆತನ ದುಃಖದಿಂದ ಹೋಗುವುದನ್ನು ನೋಡುವಾಗ ಎಂಥ ವಿಪರ್ಯಾಸವು ಅಲ್ಲಿ ಘಟಿಸ್ತಾ ಇದೆ ಎಂಬುದನ್ನ ನಮಗೆ ಕಂಡು ಬರ್ತದೆ. ಇರಲಿ, ಎರಡನೇದಾಗಿ ನಾವು ಯೇಸು ಸ್ವಾಮಿ ನೋಡಿದಂತಹ ಒಂದು ವಿಚಾರವನ್ನ 23ನೇ ವಚನ ನೀವು ನೋಡ್ರಿ, ಅಲ್ಲಿ ಹೇಳಲ್ಪಟ್ಟಿದೆ. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ ಅಂತ ಹೇಳ್ದ. ಇದು ಎರಡನೇ ಸಾರಿ ಯೇಸು ಸ್ವಾಮಿ ದೃಷ್ಟಿಸಿ ನೋಡಿದಂಥದ್ದು, ಅಥವಾ ಸುತ್ತಲೂ ನೋಡಿ ಅವರು ಕೂಡ ಮಾತಾಡಿದ್ದು ನಮಗ 23ನೇ ವಚನದಲ್ಲಿ ನಮಗ ತಿಳಿದು ಬರ್ತದೆ. ಆಮೇಲೆ ಕೊನೆಯದಾಗಿ ನಮಗ 3ನೇ ಒಂದು ಭಾಗವೂ ಸಹ ಅಲ್ಲಿ ಎಲ್ಲಿ ಬರ್ತದ ಅಂತಂದ್ರೆ 27ನೇ ವಚನದಲ್ಲಿ ನಮಗ ಕಂಡು ಬರ್ತದೆ. ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನ ದೃಷ್ಟಿಸಿ ನೋಡಿದನು ಎಂಬುದಾಗಿ ಹೇಳಿದ್ಬಿಡ್ತಾರೆ. ನೋಡ್ರಿ, ಎಷ್ಟು ನೇರವಾದಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಸಂಭಾಷಿಸುತ್ತಾ ಇದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನಾವು ಕೂಡ ಯೇಸು ಸ್ವಾಮಿಯವರು ಕೂಡ ಅಷ್ಟೇ ನೇರವಾಗಿ ಸಂಭಾಷಿಸುವಂತವರಾಗಿರಬೇಕು. ಯಾಕಂದ್ರೆ ಹಿ ಈಸ್ ಅವೈಲೇಬಲ್ ಟು ಅಸ್. ಆತನ ನಮಗೆ ಯಾವಾಗ್ಲೂ ಲಭ್ಯನಾಗಿದ್ದಾನೆ. ಈ ಆತನ ನಮಗೆ ಯಾವಾಗ್ಲೂ ನಮಗೆ ಸಿಗ್ತಾನೆ. ನಾವು ಯಾವಾಗ ಆತನ ಬಳಿಗೆ ಹೋಗ್ತೀವಿ ಆತನ ಸಿಗ್ತಾನೆ. ವಿ ನೀಡ್ ನಾಟ್ ಟೇಕ್ ಅಪಾಯಿಂಟ್ಮೆಂಟ್ ಟು ಹಿಮ್. ನಾವು ಆತನ ಬಳಿಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಆತನು 24/7 ಯಾವಾಗ್ಲೂ ನಮ್ಮ ಸಲುವಾಗಿ ಆತನು ಕಾಯ್ತಿರ್ತಾನೆ. ನನ್ನ ಮಗ, ನನ್ನ ಮಗಳು ಪ್ರಾರ್ಥಿಸ್ತಾರೆ, ನನ್ನ ಬಳಿಗೆ ಬರ್ತಾರೆ, ಆತನಿಗೆ ಬಹಳ ಖುಷಿ ಆಗ್ತದೆ. ಅದನ್ನೇ ಆತನ ಅಪೇಕ್ಷಿಸ್ತಿರ್ತಾನೆ ಮತ್ತು ಅದನ್ನೇ ಆತನು ಯಾವಾಗ್ಲೂ ಮಾಡ್ಲಿಕ್ಕೆ ಸಿದ್ಧನಿರ್ತಾನೆ. ಈ 3 ದೃಷ್ಟಿಯಲ್ಲಿ 3 ಉತ್ತರಗಳನ್ನ ಸಹ ನಾವು ನೋಡ್ತೇವೆ. ಅದನ್ನ ನಾನೀಗ ವಿವರಿಸುವುದಿಲ್ಲ. ನಾವು ಯಾವ ರೀತಿಯಾಗಿ ಮುಂದೆ ಹೋಗ್ತೇವೆ ಅವಾಗ ತಾವೇ ಕಂಡು ಬರ್ತವೆ. ಆದ ಕಾರಣ ಅದಕ್ಕಾಗಿ ನಾವು ಹೆಚ್ಚು ಸಮಯ ಕಳೆಯೋದು ಬೇಡ. ಈಗಾಗಲೇ ಸ್ವಲ್ಪ ಸಮಯ ಹೆಚ್ಚಾಗಿದೆ. ಆದ ಕಾರಣ ಇಲ್ಲಿ ನಾವು ನೋಡಿದಂತಹ ಮೊದಲೇ ಭಾಗದಲ್ಲಿ ಆತನು ಹೇಳಿಬಿಟ್ಟಿದ್ದಾನೆ. ಅಂದ್ರೆ ಕಳೆದ ಸಾರಿ ನಾವು ಅಭ್ಯಾಸ ಮಾಡಿದ್ದನ್ನು ನಾನು ಹೇಳ್ತೇನೆ. ಅಲ್ಲಿ ಆತನು ಹೇಳ್ತಾನೆ ಏನಂತ ಹೇಳಿ, ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ ಒಂದು ಕಡಿಮೆ ಆಗಿದೆ ಎಂಬುದನ್ನ ಅಲ್ಲಿ ಯೇಸು ಸ್ವಾಮಿ ಆ ರಿಚ್ ಯಂಗ್ ರೂಲರ್, ಶ್ರೀಮಂತ ಯುವಕ ಅಧಿಕಾರಿಗೆ ಆತನು ಅವನ ಒಂದು ಕೊರತೆಯನ್ನ ತೋರಿಸ್ಕೊಡ್ತಾನೆ. ಆ ದೃಷ್ಟಿ ಏನಾಗಿತ್ತು ಅಂತಂದ್ರೆ ಅವನ ಕೊರತೆಯನ್ನ ತೋರಿಸುವಂತಹ ಒಂದು ದೃಷ್ಟಿ ಆಗಿತ್ತು ಎಂಬುದಾಗಿ ನಮಗ ಮೊದಲೇದಾಗಿ ಕಂಡು ಬರ್ತದೆ. ಎರಡನೇದಾಗಿ ಈಗಾಗಲೇ ಓದಂತ ಭಾಗದಲ್ಲಿ, ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಇಲ್ಲಿಯೂ ಸಹ ಈ ಪದಪ್ರಯೋಗಗಳನ್ನ ನಾವು ನೋಡುವಾಗ ಬಹಳಷ್ಟು ಆಸಕ್ತಿ ನಮಗ ಉಂಟಾಗ್ತದೆ. ಯಾಕಂದ್ರೆ ಇಲ್ಲಿ ನಾವು ಶಿಷ್ಯರು ಯೇಸು ಸ್ವಾಮಿಯ ಮಾತನ್ನು ಕೇಳಿದಾಗ ಬೆರಗಾದ್ರಂತೆ. ಸೊ ದೇವರ್ ಸರ್ಪ್ರೈಸ್ಡ್. ಅಂದ್ರೆ ಯೇಸು ಸ್ವಾಮಿ ಹೀಗೆ ಹೇಳಿದ ಕೂಡಲೇ ಅವರಿಗೆ ಆಶ್ಚರ್ಯ ಆಯ್ತು ಅಂತ ಹೇಳಿ ನಮಗ ಈ ವಚನ ತಿಳಿಸ್ತದೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅತ್ಯಾಶ್ಚರ್ಯವಾಯ್ತು ಅಂತ ಹೇಳ್ತಾರ. ಅಂದ್ರೆ he is taking them from one height to another height in understanding of the spiritual matters. ಆತ್ಮೀಯ ಸತ್ಯಗಳನ್ನ ಆತನು ತಿಳಿಸುತ್ತಾ ಅವ್ರನ್ನ ಮೇಲಿನ ಹಂತಗಳಿಗೆ ಅವ್ರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ನೋಡ್ರಿ, ಇಲ್ಲಿ ಅವರು ಬೆರಗಾದ್ರ ಅಂತ ಹೇಳ್ತಾರೆ. ಆ ಬೆರಗಾಗುವಂತ ವಿಷಯ ಏನಾಗಿತ್ತು ಅಂತಂದ್ರೆ, ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಎಂಬುದಾಗಿ ಕೇಳಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು, ಬೆರಗಾದರು ಎಂಬುದಾಗಿ ಅಲ್ಲಿ ನಮಗ ಅದು ಹೇಳಲ್ಪಟ್ಟಿದೆ. ಹೀಗೆ ಈ ಒಂದು
ವಿಷಯವನ್ನ ನಾವು ನೋಡುವಾಗ ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಈ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಯಾರನ್ನು ಉದ್ದೇಶಿಸಿ ಹೇಳಿದ್ರು ಅಂತಂದ್ರೆ ಆ ಯುವ ಶ್ರೀಮಂತ ಅಧಿಕಾರಿಯನ್ನ ಉದ್ದೇಶಿಸಿ ಅವ್ರು ಹೇಳ್ತಾ ಇದ್ದಾರೆ. ನೋಡ್ರಿ, ಅವನು ಹೇಗಿದ್ದ, ಅವನ ಕ್ವಾಲಿಫಿಕೇಶನ್ ಅರ್ಹತೆಗಳು ಎಷ್ಟು ಒಳ್ಳೆವಿದ್ದು, ಅವನು ಎಷ್ಟು ಆಸಕ್ತಿ ಅವನಲ್ಲಿತ್ತು, ಅವನು ಎಷ್ಟು ಅರ್ಜೆನ್ಸಿ ಅವನಲ್ಲಿತ್ತು, ತ್ವರಿತತೆ ಅವನಲ್ಲಿತ್ತು. ಆದರೆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಧನವಂತರು ದೇವ್ರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ. ಅಂದ್ರೆ ಈ ಯವನಸ್ಥ ದೇವ್ರ ರಾಜ್ಯಕ್ಕೆ ಸೇರ್ಲಿಲ್ಲ, ಅವನು ಹಾಗೆ ಹೊರಟು ಹೋದ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು. ಶಿಷ್ಯರಿಗೆ ಇದನ್ನ ಹೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ಯಾಕಂದ್ರೆ ಧನವಂತರು ದೇವ್ರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಅಂದ್ಕೊಳ್ಳೆ ಅವ್ರ ವಿಚಾರ ಎಲ್ಲಿ ಹೋಯ್ತು ಅಂತ ಹೇಳಿ ನೀವು ಊಹಿಸ್ಬೋದು. ಯಾಕಂದ್ರೆ ಈ ಲೋಕದಲ್ಲಿ ಬಹಳಷ್ಟು ಶ್ರೀಮಂತರಿದ್ದಾರೆ, ಅವ್ರ ಬಗ್ಗೆ ಏನು ಎನ್ನುವಂತಹ ಒಂದು ಅಂಶವು ಅವ್ರ ಮುಂದೆ ಬಂದಿರ್ಬೇಕು. ಯಾಕಂದ್ರೆ ಸಹಜ, ಯೇಸು ಸ್ವಾಮಿ ಹಂಗ ಹೇಳಿದ್ಕು, ಧನವಂತರ ದೇವರಾಜ್ಯದಲ್ಲಿ ಸೇರೋದು ಕಷ್ಟ ಅಂದ್ಕೊಳ್ಳಿ, ಎಲ್ಲಾ ಶ್ರೀಮಂತರು ದೇವರಾಜ್ಯ ಸೇರುವುದಿಲ್ಲ ಏನು ಎನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಆದ ಕಾರಣ ನಾನು ಇವತ್ತು ಅದರ ಅಭ್ಯಾಸ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಯಾಕಂದ್ರೆ ಇದನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ನಾವು ದೇವರ ವಾಕ್ಯವನ್ನ ತಪ್ಪರ್ಥ ಮಾಡ್ಕೊಳ್ಬಾರ್ದು, ಸರಿಯಾದ ರೀತಿಯಲ್ಲಿ ಅದನ್ನ ಗ್ರಹಿಸ್ಕೊಳ್ಬೇಕಾದದ್ರ ಅವಶ್ಯಕತೆ ಇದೆ. ಇಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತಿಗೆ ಶಿಷ್ಯರು ಬೆರಗಾದಾಗ ಅವರ ಗ್ರಹಿಕೆಗೆ, ಅವರ ತಿಳುವಳಿಕೆಗೆ ಅದೇನಾಯ್ತು ಅಂತಂದ್ರೆ ಒಂದು ಆಶ್ಚರ್ಯಕಾರಕವಾದಂತ ವಿಚಾರ ಅನಿಸ್ತು. ಅವರದನ್ನ ಗ್ರಹಿಸ್ಕೊಂಡಂತ ರೀತಿ ಅದು ಯಾವ ರೀತಿಯಾಗಿ, ತಿಳುವಳಿಕೆ ಯಾವ ರೀತಿಯಾಗಿತ್ತು ಅಂತಂದ್ರೆ ಅವರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಇರಲಿ, ಈಗ ನಿಜವಾಗಿ ನಾವು ನೋಡುವಾಗ ಈ ಯಹೂದ್ಯರಲ್ಲಿ ಒಂದು ವಿಚಾರ ಇತ್ತು. ಅದೇನಂತಂದ್ರೆ ಐಶ್ವರ್ಯ ಎನ್ನುವಂಥದ್ದು ಏನಾಗಿದೆ, ಅಥವಾ ಹಣ ಅಥವಾ ಆಸ್ತಿ ಅಥವಾ ಧನ ಏನಾಗಿತ್ತು ಅಂತಂದ್ರೆ ಯಹೂದ್ಯರಲ್ಲಿ ಅದು ದೇವರ ಒಂದು ಅನುಗ್ರಹ ಅಂತ ಹೇಳಿ ಅವ್ರು ತಿಳ್ಕೊಳ್ತಿದ್ರಂತ. ಇದನ್ನ ನಾವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಬ್ಯಾಕ್ ಗ್ರೌಂಡ್ ಅಂತಾರೆ ಇದಕ್ಕೆ, ಹಿನ್ನೆಲೆ ಏನಿದೆ, ಯೇಸು ಸ್ವಾಮಿ ಹೇಳಿದಂಥ ಮಾತುಗಳಲ್ಲಿ ಎಷ್ಟು ಅರ್ಥ ಇದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಯಹೂದ್ಯರಲ್ಲಿದ್ದಂತಹ ಒಂದು ನಂಬಿಕೆ, ಗ್ರಹಿಕೆ ಏನಾಗಿತ್ತು ಅಂತಂದ್ರೆ ಹಣವುಳ್ಳಂಥವ್ರು, ಧನಿಕರು, ಆಸ್ತಿ ಪಾಸ್ತಿ ಉಳ್ಳಂತವ್ರು ಅದೇನಾಗಿದ್ದಾರಂತ ದೇವರ ಅನುಗ್ರಹ ಹೊಂದಿದವರು. ಆದ ಕಾರಣ ಈ ಶಿಷ್ಯರು ಯಹೂದ್ಯರಾದ ಕಾರಣ ಅವ್ರೇನ್ ವಿಚಾರ ಮಾಡಿದ್ರು ಅಂತಂದ್ರೆ, ಈ ಯವನಸ್ಥ ದೇವರ ಅನುಗ್ರಹಕ್ಕೆ ಪಾತ್ರನಾದಂಥವ ಮತ್ತು ದೇವರ ರಾಜ್ಯಕ್ಕೆ ಯಾಕೆ ಬಾಧ್ಯ ಆಗ್ಲಿಲ್ಲ ಎನ್ನುವಂತಹ ವಿಚಾರ ಅಲ್ಲಿ ಸಹಜವಾಗಿ ಅವ್ರಿಗೆ ಬಂದಿರ್ಬೇಕು. ಆದ ಕಾರಣ ಯೇಸು ಸ್ವಾಮಿ ಅಲ್ಲಿ ಏನ್ ಹೇಳ್ತಾನ ಅಂತಂದ್ರೆ ಅದರ ಬಗ್ಗೆ ಹೆಚ್ಚಾದಂತ ವಿವರಣೆಯನ್ನ ಕೊಡ್ತಾನೆ. ನೋಡ್ರಿ, ಅದೇನ್ ವಿವರಣೆ ಇದೆ ಅಂತಂದ್ರೆ ಅಲ್ಲಿ ಆತನ ಹೇಳ್ತಾನೆ, ಶಿಷ್ಯರು ಆತನ ಮಾತನ್ನು ಕೇಳಿ ಬೆರಗಾದ್ರು. ಯೇಸು ತಿರುಗಿ ಅವರಿಗೆ ಮಕ್ಕಳಿರ ಅಂತೇಳಿ ಹೇಳ್ತಾನೆ. ನೋಡ್ರಿ, ಯೇಸು ಸ್ವಾಮಿಯ ಮಾತುಗಳಂತಂದ್ರೆ ಒಂದೊಂದು ಮಾತುಗಳನ್ನ ನಾವು ಅದನ್ನ ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಅವ್ರಿಗೆ ಮಕ್ಕಳಿರ ಅಂತ ಯಾಕೆ ಕರೆದಪ್ಪ? ಈಗ ಅವ್ರ ಶಿಷ್ಯರು, ಅವರು ದೊಡ್ಡವರಾಗಿದ್ರು, ಅವರಲ್ಲ, ದಿವರ್ ಆಲ್ ಇವನ್ ಯೇಸು ಸ್ವಾಮಿ ಅವ್ರಿಗಿಂತ ಹೆಚ್ಚ ವಯಸ್ಸಾದವರು ಇರಬಹುದು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಅವರನ್ನ ಏನಾಗಿ ಕರೀತಾ ಇದ್ದಾನ ಅಂತಂದ್ರೆ ಮಕ್ಕಳಿರ. ಅವ್ರಿಗೆ ಇನ್ನೂ ಹೆಚ್ಚು ಆಶ್ಚರ್ಯ ಆಗಿರ್ಬೇಕು. ಏನ್ಪಾ ಯೇಸು ಸ್ವಾಮಿ ನಮ್ಮ ಮಕ್ಕಳ ಅಂತ ಕರೀತಾ ಇದ್ದಾನಲ್ಲ, ಏನಿದು ಅಂತ ಅವ್ರಿಗೆ ಆಶ್ಚರ್ಯ ಆಗಿರಬಹುದು. ಆದ್ರೆ ನಮಗ ಅಲ್ಲಿ ತಿಳಿದು ಬರುವಂತಹ ಅರ್ಥ ಏನಂತಂದ್ರೆ ಅವರ ಒಂದು ಗ್ರಹಿಕೆ ಏನಾಗಿತ್ತು ಅಂತಂದ್ರೆ ಅದಿನ್ನು ಬಹಳ ಅದು ಮಕ್ಕಳ ಹಾಗೆ ತಿಳುವಳಿಕೆ ಅವ್ರದ್ದಾಗಿತ್ತು ಎಂಬುದನ್ನ ಅಲ್ಲಿ ನಮಗ ಅದು ಕಂಡು ಬರ್ತದೆ. ಯೇಸು ಸ್ವಾಮಿ ಅವರ ವಿಚಾರಗಳನ್ನ ತಿಳ್ಕೊಂಡಾಗ, ಅವರು ಬೆರಗಾದದ್ದನ್ನ ನೋಡಿದಾಗ ಯೇಸು ಸ್ವಾಮಿ ಅವರಿಗೆ ಏನ್ ಹೇಳ್ತಾನಂತಂದ್ರೆ ಮಕ್ಕಳಿರ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಆತ್ಮಿಕ ಪರಿಪಕ್ವತೆ ಅವರು ಹೊಂದಿರಲಿಲ್ಲ. ನೋಡ್ರಿ ಎಷ್ಟು ಅರ್ಥ ಇದೆ ಇದರಲ್ಲಿ. ಆತ್ಮಿಕ ಪರಿಪಕ್ವತೆ, ಎಷ್ಟೋ ಸಲ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ, ಚೆನ್ನಾಗಿ ಒಂದು ವರ್ಡ್ ಇದೆ ಅದ್ರ, ಮೆಚ್ಯೂರಿಟಿ ಅಂತ ಹೇಳ್ತೇವೆ ನಾವು ಎಷ್ಟೋ ಸಲ. ಆ ಸ್ಪಿರಿಚುವಲ್ ಮೆಚ್ಯೂರಿಟಿಯನ್ನ ಅವರು ಹೊಂದಿರಲಿಲ್ಲ ಎನ್ನುವುದಕ್ಕೆ ಇದೊಂದು ಒಳ್ಳೆ ಸಾಕ್ಷಿ. ಆದ ಕಾರಣ ಯೇಸು ಸ್ವಾಮಿ ಹೇಳಿಬಿಟ್ರೆ ಏನಂತ ಹೇಳಿ ಮಕ್ಕಳಿರ ಎಂಬುದಾಗಿ ಅದು ಅವ್ರಿಗೆ ಹೇಳುವಾಗ ಅವರ ಒಂದು ಪರಿಸ್ಥಿತಿ, ಆತ್ಮೀಯ ಒಂದು ಸ್ಥಿತಿಯನ್ನ ತೋರಿಸಿಕೊಡ್ತದೆ. ಆಮೇಲೆ ಅದಕ್ಕೆ ಉತ್ತರ ಸಹ ಯೇಸು ಸ್ವಾಮಿ ಕೊಡ್ತಾರೆ. ಏನಂತ ಹೇಳಿ ನೋಡ್ರಿ, ದೇವರ ರಾಜ್ಯದಲ್ಲಿ ಯೇಸು ತಿರುಗಿ ಅವರಿಗೆ ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜೆ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು.
ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮಗ ಈ ಒಂದು ಮಾತನ್ನು ಕೇಳಿದ ಕೂಡಲೇ ಏನ್ಪಾ ಇದು ಒಂಟೆ ಸೂಜಿ ಕಣ್ಣಿನಲ್ಲಿ ಹೋಗೋದು ಅಂತ ಹೇಳಿ ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ದಾರೆ, ಏನದರ ಅರ್ಥ ಎಂಬುದಾಗಿ ನಮ್ಮ ಮುಂದೆ ಒಂದು ಪ್ರಶ್ನೆ ಬರ್ಲಿಕ್ಕೆ ಸಾಕು. ಅದರ ಅರ್ಥವೂ ಸಹ ಬಹಳ ಅದ್ಭುತವಾಗಿದೆ. ಯೇಸು ಸ್ವಾಮಿ ಅಲ್ಲಿ ಯಹೂದ್ಯರ ಒಂದು ನಾಣ್ಣುಡಿ ಅಥವಾ ಒಂದು ಅಲ್ಲಿದ್ದಂತಹ ಒಂದು ನಾಣ್ಣುಡಿಯನ್ನ ಅವ್ರ ಮುಂದೆ ಅಂದು ತೋರಿಸ್ತಾ ಇದ್ದಾನೆ. ಏನಂತ ಹೇಳಿ, ಒಂಟೆಯು ಸೂಜಿಯ ಕಣ್ಣಿನಲ್ಲಿ, ಸೂಜಿಯ ಕಣ್ಣು ಎಷ್ಟಿರ್ತದೆ, ಬಹಳ ಸಣ್ಣ ಇರ್ತದೆ. ಒಂಟೆ ಎಷ್ಟಿರ್ತದೆ, ದೊಡ್ಡದಾದಂತ ಪ್ರಾಣಿ, ಎಲ್ಲಾ ಪ್ರಾಣಿಗಳಲ್ಲಿ ಎತ್ತರವಾದಂಥದ್ದು. ಐ ಥಿಂಕ್ ಜಿರಾಫ್ನಷ್ಟು ಇರ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಅಂದ್ರೆ ಬಹಳ ಒಂದು ದೊಡ್ಡ ಪ್ರಾಣಿ ಅದು ಅಂತ ಹೇಳಿ ನಾವು ಅದರ ಬಗ್ಗೆ ಗೊತ್ತಿದೆ ನಮ್ಮೆಲ್ಲರಿಗೆ. ಆದ ಕಾರಣ ಯೇಸು ಸ್ವಾಮಿ ಆ ಒಂದು ಪ್ರಾಣಿಯ, ಬಹಳ ಎಲ್ಲರಿಗೂ ಪರಿಚಿತವಾದಂತಹ ಒಂದು ಪ್ರಾಣಿಯ, ದೊಡ್ಡ ಪ್ರಾಣಿಯ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಹೇಳ್ತಾನೆ. ಏನಂತೇಳಿ, ಇಂಥ ದೊಡ್ಡ ಪ್ರಾಣಿ ಆ ಸೂಜಿಯ ಕಣ್ಣಿನಲ್ಲಿ ಹೋಗುವುದು ಸುಲಭ, ಆದ್ರೆ ಧನಿಕರು ದೇವರ ರಾಜ್ಯವನ್ನ ಸೇರುವುದು ಕಷ್ಟ ಎಂಬುದಾಗಿ ಆತನು ಹೇಳುವುದನ್ನ ನಾವು ನೋಡುವಾಗ ಅದರ ಅರ್ಥ ಏನಂತಂದ್ರೆ ಅಸಾಧ್ಯ. ಒಂಟೆಯು ಸೂಜಿಯ ಕಣ್ಣಿನಲ್ಲಿ ಹೋಗೋದು ಅಸಾಧ್ಯ ಎಂಬುದಾಗಿ ಆತನು ಹೇಳ್ತಾನೆ. ಇದು ಯಹೂದ್ಯರ ಒಂದು ನಾಣ್ಣುಡಿ ಆಗಿತ್ತು. ಈಗ ಹೇಳಿದ ಕೂಡ್ಲೆ ಅದರ ಅರ್ಥ ನಾವು ತಿಳ್ಕೊಳ್ಳೋದು, ನಾ ಹೇಳಿದೆ ಈಗಾಗಲೇ, ಅದೇನ್ ಒಂದು ದೊಡ್ಡ ಪ್ರಾಣಿ ಒಂದು ಚಿಕ್ಕದಾದಂತಹ ಒಂದು ಸೂಜಿ ಕಣ್ಣಿನಲ್ಲಿ ಹೋಗೋದು ಸಾಧ್ಯವಿಲ್ಲ ಅಂತ ಹೇಳಿ ಅದರ ಅರ್ಥ. ಅದಕ್ಕೆ ಯೇಸು ಸ್ವಾಮಿ ಪೂರಕವಾಗಿ ಒಂದು ಅತ್ಯುತ್ತಮವಾದಂತಹ ರೀತಿಯಾದ ವಿವರಣೆಯನ್ನು ಕೊಡ್ತಾನೆ. ಈಗ ಎಷ್ಟು ತಿಳ್ಕೊಂಡಿರ್ರಿ ನೀವು ಏನಂತ ಹೇಳಿ, ಒಂಟೆಯು ಸೂಜಿ ಕಣ್ಣಿನಲ್ಲಿ ಹೋಗುವುದು ಸಾಧ್ಯವಿಲ್ಲ ಅಂತಂದ್ರೆ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳಿ ಅಷ್ಟದ್ ನೀವು ತಿಳ್ಕೊಳ್ರಿ. ಅದರ ಅರ್ಥ ಅಸಾಧ್ಯವಾದಂತಹ ವಿಷಯಕ್ಕೆ ಅವರು ಆ ನಾಣ್ಣುಡಿಯಿಂದ ಅವರು ಹೇಳ್ತಾ ಇದ್ರು ಎಂಬುದಾಗಿ ನಾವು ತಿಳ್ಕೊಂಡಿರೋ. ಯೇಸು ಸ್ವಾಮಿಯು ಸಹ ಎಲ್ಲರಿಗೂ ತಿಳುವಳಿಕೆ ಇದ್ದಂತಹ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಅಸಾಧ್ಯವಾದಂಥದ್ದು ಯಾರು? ಧನಿಕರು ಪರಲೋಕ ರಾಜ್ಯಕ್ಕೆ ಸೇರುವಂಥದ್ದು. ಅಷ್ಟಕ್ಕೆ ನೀವು ಅದನ್ನ ಮುಗಿಸ್ಬೇಡ್ರಿ. ಆದ್ರೆ ಅದಕ್ಕೆ ಪೂರಕವಾದಂತಹ ಉತ್ತರವನ್ನ ಯೇಸು ಸ್ವಾಮಿ ಕೊಟ್ಟದ್ದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಮತ್ತೊಂದು ವಿಚಾರವನ್ನು ಸಹ ನೋಡಬಹುದು. ಈಗ ಒಂದು ಶ್ರೀಮಂತರ ಅಂತಂದ್ರೆ ಯೇಸು ಸ್ವಾಮಿಯ ಒಂದು ದೃಷ್ಟಿಯಲ್ಲಿ, ಅಂದ್ರೆ ಅವ್ರ ದೃಷ್ಟಿಕೋನದಿಂದ ಅವರು ಈ ರೀತಿಯಾಗಿ ಹೇಳಿರ್ಬಹುದು, ಒಂದು ಹಗ್ಗ ತೆಗೆದುಕೊಡ್ರಿ, ಅಂದ್ರೆ ಬಹಳಷ್ಟು ಎಳೆಗಳಿರುವಂತಹ ಒಂದು ಹಗ್ಗ ತೆಗೆದುಕೊಂಡು ಅದನ್ನ ಸೂಜಿಯ ಕಣ್ಣಿನಲ್ಲಿ ನೀವು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಹೋಗ್ತದ? ಹೋಗುದಿಲ್ಲ. ಅಂದ್ರೆ ಶ್ರೀಮಂತರ ಅವ್ರು ಯಾವ ರೀತಿಯಾಗಿ ಸ್ವಾಮಿ ಹೋಲಿಸ್ತಾ ಇದ್ದಾನೆ ಅಂತಂದ್ರೆ, ಶ್ರೀಮಂತರಿಗೆ ಬಹಳಷ್ಟು ಜಂಜಾಟಗಳಿರ್ತವೆ, ಬಹಳಷ್ಟು ವಿಷಯಗಳಿರ್ತವೆ, ಬಹಳಷ್ಟು ಅವರಿಗೆ ಒಂದು ಕಾಟ ಇರ್ತದೆ, ಅದರಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ಅವು ಬಹಳ ಎಳೆಗೊಳ್ಳುವಂತ ಒಂದು ದಾರದಕ್ಕೆ ಅವರನ್ನ ಹೋಲಿಸಿ ಯೇಸು ಸ್ವಾಮಿ ಹೇಳ್ತಾನೆ, ಇಂಥ ಬಹುದಾರಗಳನ್ನ ಎಳೆಗಳನ್ನ ಹೊಂದಿದಂತ ಒಂದು ದಾರ ಸೂಜಿಯ ಕಣ್ಣಿನಲ್ಲಿ ಹೋಗ್ತದೋ? ಹೋಗುದಿಲ್ಲ. ಆದ್ರೆ ಬಡವರಾಗ್ಲಿ ಅಥವಾ ಶ್ರೀಮಂತರಾಗದೇ ಇದ್ದವರಾಗ್ಲಿ ಅವ್ರ ಬಗ್ಗೆ ನೋಡುವಾಗ ಒಂದು ಸಣ್ಣ ಎಳೆಯುಳ್ಳಂತಹ ಒಂದು ದಾರಕ್ಕೆ ಅವ್ರನ್ನ ಹೋಲಿಸಬಹುದು. ಯಾಕಂದ್ರೆ ಅವರು ಆ ಒಂದು ಸೂಜಿಯ ಕಣ್ಣಿನಲ್ಲಿ ದಾಟಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನ ಯೇಸು ಸ್ವಾಮಿ ವಿವರಿಸುವುದನ್ನು ಸಹ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಬಹಳ ಎಳೆಗಳುಳ್ಳಂತಹ ಒಂದು ದಾರ ಅದು ಸೂಜಿಯ ಕಣ್ಣಿನಲ್ಲಿ ಹೋಗುವುದಿಲ್ಲ. ಕಾರಣ ಏನಂತಂದ್ರೆ ಶ್ರೀಮಂತರಿಗೆ ಬಹಳಷ್ಟು ವಿಷಯಗಳವರನ್ನ ಅವರಲ್ಲಿ ಅವರು ಹೊಂದಿರುವ ಕಾರಣ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಅವುಗಳನ್ನೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗದಂತಹ ಒಂದು ಸ್ಥಿತಿ ಅವರಿಗೆ ಇರ್ತದೆ. ಆದ್ರೆ ಈ ಬಡವರ ಬಗ್ಗೆ ನಾವು ನೋಡುವಾಗ ಅಥವಾ ಶ್ರೀಮಂತರಲ್ಲದಂತಹ ವ್ಯಕ್ತಿಗಳ ಬಗ್ಗೆ ನಾವು ನೋಡುವಾಗ ಅವರಿಗೆ ಹೆಚ್ಚಾದಂತಹ ಇಂಥ ಕಾಟಗಳು ಅಥವಾ ಇಂಥ ವಿಷಯಗಳು ಅಂತ ವಿಚಾರಗಳು ಇಲ್ಲದೆ ಹೋದ ಕಾರಣ ಅವರು ಒಂದೇ ಎಳೆಯ ಒಂದು ವಿಚಾರದಿಂದ ಅವರು ಹೋಗ್ಬಹುದು ಅನ್ನುವಂಥ ವಿಷಯವನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ನೋಡ್ರಿ, 27ನೇ ವಚನಕ್ಕೆ ನಾವು ಬರುವಾಗ 26ನೇ ವಚನಕ್ಕೆ ಯೇಸು ಸ್ವಾಮಿ ಈ ಮಾತನ್ನ ಹೇಳಿದಾಗ ಮತ್ತೇನಾಯ್ತು ಅಂತಂದ್ರೆ, ಈ ಮಾತಿಗೆ ಅವರು ಅಂತಂದ್ರೆ ಶಿಷ್ಯರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ,
ಇನ್ನಷ್ಟು ಆಶ್ಚರ್ಯಪಟ್ರ ಅಂತ. ಮೊದಲನೇದಾಗಿ ಬೆರಗಾದ್ರು ಅಂತ ನೋಡ್ತೇವೆ. ಎರಡನೇದಾಗಿ ಅವರು ಏನಾದ್ರು ಅಂತಂದ್ರೆ ಬಹಳಷ್ಟು ಆಶ್ಚರ್ಯಪಟ್ರು, ಇನ್ನಷ್ಟು ಆಶ್ಚರ್ಯಪಟ್ಟರು. ಆಮೇಲೆ ಅವ್ರ ಮುಂದೆ ಇದ್ದಂತಹ ಒಂದು ದೊಡ್ಡ ಪ್ರಶ್ನೆ ಏನಂತಂದ್ರೆ, ಹಾಗಾದರೆ ಅಂದ್ರೆ ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು. ತಾರ್ಕಿಕವಾದಂತಹ ವಿಚಾರ, ಲಾಜಿಕಲ್ ಕ್ವಶನ್, ಬಹಳ ಸುಂದರವಾದಂತಹ ಪ್ರಶ್ನೆ. ಸರಿಯಾಗಿ ಅವ್ರು ಕೇಳಿದ್ದು, ಅವ್ರು ವಿಚಾರ ಮಾಡಿದ್ದೇನು ತಪ್ಪಿಲ್ಲ ಅನಿಸ್ತದ ನನಗೆ. ಯಾಕಂದ್ರೆ ಯೇಸು ಸ್ವಾಮಿ ಇಷ್ಟೆಲ್ಲ ಹೇಳಿದ ಕೂಡ್ಲೆ, ಹಂಗಾದ್ರ ಶ್ರೀಮಂತರೆಲ್ಲ ಸೂಜಿ ಕಣ್ಣಲ್ಲಿ ಹೋಗುದಿಲ್ಲ ಅಂದ್ರೆ ಅಸಾಧ್ಯ, ಪರಲೋಕ ರಾಜ್ಯಕ್ಕೆ ಅವ್ರು ಹೋಗುದಿಲ್ಲ ಅಂತಂದ್ರೆ ಮತ್ತೆ ರಕ್ಷಣೆ ಯಾರಿಗೆ ಸಿಗ್ತದೆ? ಅಂದ್ರೆ ಯಾವ ಶ್ರೀಮಂತರಿಗೂ ರಕ್ಷಣೆ ಸಿಗುದೇಲೇನೋ ಎನ್ನುವಂತಹ ಒಂದು ವಿಚಾರವನ್ನ ಅವ್ರು ತಮ್ಮೊಳಗೆ ಅವ್ರು ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಜವಾಗಿ ಅವ್ರು ಯೇಸು ಸ್ವಾಮಿಗೆ ನೇರವಾಗಿ ಕೇಳಿದ್ರೆ ಯೇಸು ಸ್ವಾಮಿ ಆಗ್ಲೇ ಉತ್ತರ ಕೊಟ್ಬಿಡ್ಬೋದಾಗಿತ್ತು. ಆದ್ರೆ ಅವ್ರು ತಮ್ಮೊಳಗೆ ಸ್ವಲ್ಪ ಡಿಸ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಹೇಳಿ, ನೋಡ್ರಪ್ಪ, ಹಾಗಾದ್ರೆ ಹೀಗಿದ್ದರೆ ಯಾರಿಗೆ ರಕ್ಷಣೆ ಆದಿತ್ತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು. ನೋಡ್ರಿ, ಹೀಗೆ ಅವರು ತಮ್ಮೊಳಗೆ ಹೇಳ್ಕೊಳ್ತಾ ಇರುವಾಗ ಯೇಸು ಸ್ವಾಮಿ ಮೂರನೇ ಸಾರಿ ಏನ್ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ನಮ್ಗ ತಿಳಿದು ಬರ್ತದೆ. ಅಲ್ಲೇನ್ ಹೇಳ್ತಾನೆ ನೋಡ್ರಿ, ಯೇಸು ಅವರನ್ನ ದೃಷ್ಟಿಸಿ ನೋಡಿದನು. ಮತ್ತೆ ನಾವು ಅಲ್ಲಿ ಏನ್ ನೋಡ್ತೇವೆ ಅಂದ್ರೆ, ಯೇಸು ಸ್ವಾಮಿ ದೃಷ್ಟಿಸಿ ನೋಡ್ದ. ಈಸ್ ಡೈರೆಕ್ಟ್ಲಿ ಎನ್ಕೌಂಟರಿಂಗ್ ದಮ್, ಅಂದ್ರೆ ಅವರಿಗೆ ನೇರವಾಗಿ ಅವರನ್ನ ಸಂದರ್ಶಿಸ್ತಾ ಇದ್ದಾನೆ. ಆ ಸಂದರ್ಶನದ ಒಂದು ಫಲ ಏನಾಗಿತ್ತು ಅಂತ ಹೇಳಿ ನಾವು ನೋಡೋಣ. ಈಗ ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಬಿಟ್ರು. ನೋಡ್ರಿ, ಎಷ್ಟು ಅದ್ಭುತವಾದಂತ ವಿಚಾರವನ್ನ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳಿಬಿಟ್ರು. ಇಟ್ ಈಸ್ ಇಂಪಾಸಿಬಲ್ ವಿತ್ ಮ್ಯಾನ್, ಬಟ್ ಇಟ್ ಈಸ್ ಪಾಸಿಬಲ್ ವಿತ್ ಗಾಡ್. ಅಸಾಧ್ಯ ಅನ್ಬೇಡ್ರಿ ನೀವು. ಇದು ನಾಣ್ಣುಡಿಯ ಪ್ರಕಾರ ಅಸಾಧ್ಯ ಅನಿಸ್ತದೆ. ಆಮೇಲೆ ಅವರ ನಿಜ ಜೀವನ ಅಥವಾ ನಿಜ ಅವರ ವಿಷಯವಾಗಿ ವಿಚಾರ ಮಾಡಿದ್ರೆ ಅಸಾಧ್ಯ ಅನಿಸ್ತದೆ. ಯಾಕಂದ್ರೆ ಮನುಷ್ಯ ಮಾತ್ರದ ವಿಚಾರಗಳಿಂದ ನಾವು ನೋಡಿದ್ರೆ ಹಾಗ ಅನಿಸ್ತದೆ. ಆದರೆ ದೇವರಿಗೆ ಅದು ಅಸಾಧ್ಯವಲ್ಲ ಎಂಬುದಾಗಿ ಯೇಸು ಸ್ವಾಮಿ ಮುಂದಿನ ವಿವರಣೆಯನ್ನ ಕೊಡ್ತಾರೆ. ಸುಂದರವಾದ ರೀತಿಯಲ್ಲಿ ಅದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಆಗ್ಲಿ, ಇನ್ನು ಸ್ವಲ್ಪ ಹೊತ್ತು ನಾವು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಂತ ಹೇಳಿ, ಧನ ಐಶ್ವರ್ಯಗಳ ಬಗ್ಗೆ ಯೇಸು ಸ್ವಾಮಿ ತನ್ನ ಮಾತುಗಳಲ್ಲಿ ಅವ್ರಿಗೆ ವಿವರಿಸ್ತಾ ಹೋಗ್ತಾನೆ. ಮೊದಲನೇ ತಿಮೋತಿ 6:10 ನಾವು ನೋಡುವಾಗ, ನೋಟ್ ಮಾಡ್ಕೊಳ್ರಿ, ಆಮೇಲೆ ಅದನ್ನ ಓದ್ರಿ. ನನಗೆ ಓದ್ಲಿಕ್ಕೆ ಸಮಯ ಇಲ್ಲ, ಹೇಳ್ತೇನೆ ಜಸ್ಟ್ ಅಷ್ಟೇ. ಮೊದಲನೇ ತಿಮೋತಿ 6:10 ಹೇಳೋ ಪ್ರಕಾರ ಅಲ್ಲಿ ಏನಾಗ್ತಾರೆ, ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಕಾರಣ. ನಿಜವಾಗಿ ನಾವು ನೋಡಿದ್ರೆ ಹಣ ಆಗ್ಲಿ, ಧನ ಆಗ್ಲಿ, ಸಂಪತ್ತಾಗ್ಲಿ, ಇವು ತಮ್ಮಷ್ಟಕ್ಕೆ ತಾವೇ ಅವು ಕೆಟ್ಟದ್ದಲ್ಲ. ಹಣ ಇದ್ರೆ ಅದು ಕೆಟ್ಟಲ್ಲ, ಧನ ಇದ್ರೆ ಕೆಟ್ಟಲ್ಲ, ಆಸ್ತಿ ಇದ್ರೆ ಕೆಟ್ಟದ್ದಲ್ಲ. ಆದರೆ ಆಸೆ ಪಡುವಂಥದ್ದು ಕೆಟ್ಟದ್ದಾಗಿದೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ. ಯೇಸು ಸ್ವಾಮಿ ಹೇಳುವಂತ ಒಂದೊಂದು ಮಾತು ನಮಗ ಅದು ಕಠಿಣ ಅನಿಸ್ಬೋದು, ಅಥವಾ ಇದೇನಪ್ಪಾ ಹೀಗೆ ಸಾಧ್ಯ ಅನಿಸ್ಬೋದು. ಆದ್ರೆ ಅದರ ಹಿಂದೆ ಇರತಕ್ಕಂತ ಅರ್ಥ ನಾವು ತಿಳ್ಕೊಳ್ಳೋದಿದ್ರೆ ನಾವು ಆ ಅನಿಸುವಿಕೆ ಹಾಗೆ ಮುಂದರಿಯುತ್ತದೆ. ಇಲ್ಲಿ ಮೊದಲನೇ ತಿಮೋತಿ 6:10 ಅದರ ಸುಂದರವಾದಂತ ವಿವರಣೆಯನ್ನ ಪೌಲನು ತಿಮೋತಿಗೆ ಕೊಟ್ಟನು. ಏನಂತ ಹೇಳಿ, ಆದರೆ ಹಣದ ಆಸ್ತಿಯು ಸಕಲ ಕೆಟ್ಟತನಕ್ಕೆ ಕಾರಣ. ಯಾಕೆ? ಅನೇಕರನ್ನು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿಕೊಳ್ಳುತ್ತಾರೆ. ನೋಡ್ರಿ, ಎಷ್ಟು ದೊಡ್ಡ ವಿವರಣೆಯನ್ನ ಪೌಲನು ತಿಮೋತಿಗೆ ಕೊಡ್ತಾ ಇದ್ದಾನೆ. ಆ ಯವನಸ್ಥನಾದಂತ ತಿಮೋತಿಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಆದ ಕಾರಣ ಯೇಸು ಸ್ವಾಮಿ ಧನದ ಬಗ್ಗೆ, ಸಂಪತ್ತಿನ ಬಗ್ಗೆ, ಹಣದ ಬಗ್ಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸಕಲ ಆಶೆ ಏನಿದೆ ಅಂತಂದ್ರೆ ಸಕಲ ಕೆಟ್ಟತನಕ್ಕೆ ಕಾರಣ. ಮನುಷ್ಯ ಹಣ ಇದ್ದಾಗ ಅದರ ಆಶೆ ಆತನಿಗೆ ಏನ್ ಮಾಡ್ತಾ ಹೋಗ್ತದೆ, ಇನ್ನೂ ಹೆಚ್ಚು ಬೇಕು, ಇನ್ನೂ ಹೆಚ್ಚು ಬೇಕು, ನನ್ನ ಹಣ ಇದಕ್ಕೆ ನಾನು ಖರ್ಚು ಮಾಡ್ತೇನೆ, ಇಲ್ಲಿ ನಾನು ಹೋಗ್ತೇನೆ, ಅಲ್ಲಿ ಅದನ್ನ ನೋಡ್ತೇನೆ, ಇದನ್ನ ತೆಗೆದುಕೊಳ್ತೇನೆ, ಅದನ್ನು ಮಾಡ್ತೇನೆ, ಅಲ್ಲಿ ಹೋಗ್ತೇನೆ, ಅನೇಕ ವಿಚಾರಗಳು ಬರ್ತವೆ. ಆದ್ರೆ ನಿಯಂತ್ರಣ ತಪ್ಪಿದಾಗ ಏನಾಗ್ಬಿಡ್ತದೆ ಅಂತಂದ್ರೆ ಆ ಆಸೆ ಅತಿ ಆಸೆ ಗತಿಗಡಿಸ್ತದೆ ಎಂಬುದಾಗಿ ನಮಗ ನಾಣ್ಣುಡಿ ಇದೆ. ಅದನ್ನ ಅವರು ಅನುಭವಿಸುವುದನ್ನ ನಾವು ಎಷ್ಟೋ ಈ ಲೋಕದಲ್ಲಿ ಅನೇಕ ಉದಾಹರಣೆಗಳಿವೆ.
ಅನೇಕ ಉದಾಹರಣೆಗಳಿವೆ. ನಾನು ಸಮಯ ಇಲ್ಲ, ಅದ ಕಾರಣ ನಾನು ಹೇಳುದಿಲ್ಲ. ನೀವೇ ವಿಚಾರ ಮಾಡ್ರಿ. ಎಷ್ಟು ಜನ ಈ ಹಣದ ಬೆನ್ನ ಹತ್ತಿ ತಮ್ಮ ಜೀವನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಡೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್, ಬಹಳಷ್ಟು ಹಣ, ಬಹಳಷ್ಟು ಆಸ್ತಿ, ಆದ್ರೆ ಆತ್ಮಹತ್ಯೆ. ನೋಡ್ರಿ ಎಂಥ, ಅವ್ರ ಹತ್ರ ಹುದ್ದೆಗಳಿವೆ, ಅಂದ್ರೆ ಅವರ ಅಧಿಕಾರ ಇದೆ, ಎಲ್ಲ ಇದೆ, ಆದ್ರೆ ಆತ್ಮಹತ್ಯೆ. ಅದ್ ಕಾರಣ ಏನು? ಇದೆ ಹಣದ ಆಸೆ, ಅದರ ದುರುಪಯೋಗ. ಅದೇನ್ ಮಾಡ್ಬಿಡ್ತದ ಅಂತಂದ್ರೆ ಮನುಷ್ಯನನ್ನ ಅದು ಬಹಳಷ್ಟು ಅದು ತೀವಿಸಿಕೊಳ್ಳುವಂತಹ ಒಂದು ಸ್ಥಿತಿಗೆ ಅದು ನಡೆಸ್ತದೆ ಅಂತೇಳಿ. ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳಿವೆ ನಮಗೆ. ವಿಮೋಚನ ಕಾಂಡ 23:8 ನೋಟ್ ಮಾಡ್ಕೊಡ್ರಿ. ವಿಮೋಚನ ಕಾಂಡ 23:8, ಧರ್ಮೋಪದೇಶ ಕಾಂಡ 16:19 ಇವುಗಳಲ್ಲಿ ಲಂಚದ ವಿಚಾರ ಹೇಳಿದ್ದಾರೆ. ನೋಡ್ರಿ, ದೇವರ ವಾಕ್ಯದ ಬಗ್ಗೆ ಎಲ್ಲಾ ಸ್ಪಷ್ಟ ಇದೆ. ಲಂಚದ ವಿಚಾರ ಇದೆ. ಲಂಚ ಏನ್ ಮಾಡ್ತದ ಅಂತಂದ್ರೆ ಅದು ನ್ಯಾಯವನ್ನ ಕೆಡಿಸ್ತದಂತ. ಇದು ಬಹಳ ಸಹಜವಾದಂತಹ ವಿಚಾರ. ಈಗ ಹಣ ಮನುಷ್ಯ ಲಂಚ ಸ್ವೀಕರಿಸಿದ ಅಂತಂದ್ರೆ ಅವನು ಇದ್ದದ್ದು ಇಲ್ಲ ಅಂತಾನೆ, ಇಲ್ಲದ್ದು ಇದೆ ಅಂತ ಹೇಳ್ತಾನೆ. ಆದ್ರೆ ನ್ಯಾಯವನ್ನ ಕೆಡಿಸ್ಬಿಡ್ತದೆ. ದೇವರ ವಾಕ್ಯದಲ್ಲಿ ಇದರ ಉಲ್ಲೇಖ ಮೋಶೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮತ್ತೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ಬುದ್ಧಿವಂತರನ್ನ ಕುರುಡರಾಗಿ ಮಾಡ್ತದೆ. ದಿವಸಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಎಂತೆಂತ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಅಧಿಕಾರ ಇರ್ತದೆ, ಬಹಳಷ್ಟು ಇರ್ತದೆ, ಆದ್ರೆ ಹಣ ತೆಗೆದುಕೊಂಡು, ಲಂಚ ತೆಗೆದುಕೊಂಡ ಕೂಡಲೇ ಅವರ ಮತಿ ಭ್ರಷ್ಟರಾಗ್ತಾರೆ. ಅವ್ರು ಏನ್ ಮಾಡ್ಬಿಡ್ತಾರ ಅಂತಂದ್ರೆ ಅವರು ಬುದ್ಧಿಯನ್ನ ಕುರುಡರನ್ನಾಗಿ ಮಾಡ್ತದೆ. ನಿಜವಾಗಿ ಏನಿದೆ ಅದನ್ನ ನೋಡುವುದನ್ನು ಬಿಟ್ಟು ಅವರು ಹಣವನ್ನೇ ನೋಡ್ತಾ ಕುರುಡರಾಗಿ ಹೋಗ್ತಾರೆ ಎಂಬಂತಹ ವಿಚಾರವನ್ನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಹೀಗೆ ಇಂಥ ಸ್ಥಿತಿ ಇರುವಾಗ ಕ್ರೈಸ್ತರಾದಂಥ ನಮ್ಮ ವಿಚಾರ ಏನು ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಏನ್ ಮಾಡ್ತಾ ಇದ್ದೇವೆ ಈ ಹಣದ ವಿಷಯವಾಗಿ ಅನ್ನ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ತಿಮೋತಿಯ ಅದೇ ಮೊದಲೇ ತಿಮೋತಿಯ 6ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ, ಈಗ ನಾವು 10 ನೋಡಿದೀವಿ, ಈಗ 17ನೇ ವಚನ ಅದೇ ಅಧ್ಯಾಯದಲ್ಲಿ ನೋಡುವಾಗ, ಇಹಲೋಕದ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ. ನೆಕ್ಸ್ಟ್ ಡೇಂಜರಸ್ ಥಿಂಗ್ ಇನ್ ದ ಲೈಫ್ ಇಸ್ ಪ್ರೈಡ್. ಇಲ್ಲಿ ಹೇಳ್ತಾರೆ ನೋಡ್ರಿ, ಇಹಲೋಕದ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಗರ್ವಕ್ಕೆ ಎಡೆ ಮಾಡಿ ಕೊಡುತ್ತದೆ. ಈ ಅಹಂಕಾರ ಏನ್ ಮಾಡ್ತದೆ ಅಂತಂದ್ರೆ ಗರ್ವಕ್ಕೆ ಎಡೆ ಮಾಡಿ ಕೊಡ್ತದೆ. ಪ್ರೈಡ್ ಗೋಯೆತ್ ಬಿಫೋರ್ ಫಾಲ್. ನಾವು ಜ್ಞಾನೋಕ್ತಿ ಪುಸ್ತಕದಲ್ಲಿ ಓದ್ತೇವೆ. ಈ ಹಣದಿಂದ ಅಹಂಕಾರ, ಅಹಂಕಾರದಿಂದ ಗರ್ವ, ಗರ್ವದಿಂದ ಫಾಲ್, ಅದು ಬೀಳುವಿಕೆ, ಸೈತಾನನ ವಿಷಯವಾಗಿ ನೋಡ್ತೇವೆ. ಲೂಸಿಫರ್ ದೂತಗಣಗಳ ಒಡೆಯ ಅಂತ ಹೇಳ್ತಿದ್ರು ಅವನಿಗೆ, ಆದ್ರೆ ಅವನೇನಾದ? ಗರ್ವ ಬಂತು, ನಾನು ದೇವರ ಸಿಂಹಾಸನದ ಮೇಲೆ ನಾನು ಹೋಗ್ತೇನೆ, ಅಲ್ಲಿ ನನ್ನ ಸಿಂಹಾಸನ ಸ್ಥಾಪಿಸ್ತೇನೆ ಅಂತಾಗ ಆತನ ವಿಚಾರ ಮಾಡಿದಾಗ ಅವನು ಏನಾಯ್ತು? ಅವನ ಸ್ಥಿತಿ ದೊಬ್ಬಲ್ಪಟ್ಟು ಆತನು ಪರಲೋಕದಿಂದ ಹೊರಗೆ ಕಳಿಸಲ್ಪಟ್ಟ, ದೊಬ್ಬಲ್ಪಟ್ಟ ಎಂಬುದಾಗಿ ಅವನ ಬಗ್ಗೆ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಈ ರೀತಿಯಾಗಿ ಇಲ್ಲಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನದಲ್ಲಿಯೂ ಸಹ ಯೇಸು ಸ್ವಾಮಿಯು ಇದರ ಹಣದ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಹಣ ಎಲ್ಲಿರ್ತದೋ ಅಲ್ಲಿಯೇ ನಿಮ್ಮ ಮನಸ್ಸು ಇರ್ತದೆ. ನೋಡ್ರಿ, ಧನದ ಬಗ್ಗೆ ಎಷ್ಟು ವಿಚಾರಗಳು ದೇವರ ವಾಕ್ಯದಲ್ಲಿ ಇವೆ. ಆದ ಕಾರಣ ಯೇಸು ಸ್ವಾಮಿ ಇದನ್ನ ಸ್ಪಷ್ಟೀಕರಿಸ್ತಾ ಇದ್ದಾರೆ ಮತ್ತು ಅಷ್ಟೇ ಸುಂದರವಾದ ರೀತಿಯಲ್ಲಿ ತಮ್ಮ ಶಿಷ್ಯರಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಇವರು ಏನ್ ಹೇಳ್ತಾರೆ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನದಲ್ಲಿ, ನಿಮ್ಮ ಹಣ, ನಿಮ್ಮ ಧನ ಎಲ್ಲಿರ್ತದೋ ಅಲ್ಲಿ ನಿಮ್ಮ ಮನಸ್ಸು ಇರುತ್ತದೆ. ನಾವು ಹಣದ ಹಿಂದೆ ಬೀಳುವುದಲ್ಲ, ಆದ್ರೆ ಹಣ ನಮ್ಮ ಹಿಂದೆ ಬೀಳಬೇಕಾದದ್ದು ಅವಶ್ಯ. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಹಣದ ಹಿಂದೆ ನಾವು ಹೋಗೋದು ಅದು ನಮ್ಮನ್ನ ಏನ್ ಮಾಡ್ತಾ ಅಂತಂದ್ರೆ ನಮ್ಮನ್ನ ಕೆಳಗೆ ಒಯ್ತದೆ. ಆದ್ರೆ ನಮ್ಮ ಹಿಂದೆ ಹಣ ಬರುವಾಗ ಅದನ್ನ ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಮನಿ ಇಸ್ ಎ ಸ್ಲೇವ್. ಇಟ್ಸ್ ನಾಟ್ ಎ ಗುಡ್ ಮಾಸ್ಟರ್, ಬಟ್ ಇಟ್ಸ್ ಎ ಸ್ಲೇವ್. ನಾವು ಅದನ್ನ ಯಾವಾಗ್ಲೂ ಯೇಸು ಸ್ವಾಮಿಯ ಪವಿತ್ರಾತ್ಮನ ಶಕ್ತಿಯಿಂದ ಅದನ್ನ ನಾವು ನಿಯಂತ್ರಿಸುವಂತಹ ವ್ಯಕ್ತಿಗಳಾಗಿರ್ಬೇಕಾದದ್ದು ಅವಶ್ಯ. ಹಣದ ಸದುಪಯೋಗ ಆಗ್ಬೇಕು. ಹಣ ಇದೆ, ಹಣ ಅಂದ್ರೆ ಕೆಟ್ಟ ಅಂತ ಹೇಳಿಲ್ಲ, ನಾನು ಮೊದಲಿಗೆ ಹೇಳಿದಲ್ಲ. ಹಣದಲ್ಲಿ ಯಾವ ದೋಷ ಇಲ್ಲ, ಆದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡ್ತೇವೆ ಅಥವಾ ಅದನ್ನ ಯಾವ ರೀತಿಯಾಗಿ ಅದನ್ನ ನಾವು ಉಪಯೋಗಿಸ್ತೇವೆ, ಅದು ಬಹಳ ಬಹಳ ಮುಖ್ಯವಾದದ್ದು. ಹಣದ ಸದುಪಯೋಗ ಆಗ್ಬೇಕು. ಅದು ಯಜಮಾನನಲ್ಲ, ಆಳಾಗಿರ್ಬೇಕು. ಉಪಯೋಗ ಅದನ್ನ ದೇವರ ಮಹಿಮೆಗಾಗಿ ಮಾಡ್ಬೇಕು, ಆತನ ಸೇವೆಗಾಗಿ ಮಾಡಬೇಕು,
ಸ್ವಾರ್ಥೆಯ ಸಾರೋಣಕ್ಕಾಗಿ ಮಾಡಬೇಕು. ಹಲವು ಶ್ರೀಮಂತ ವಿಶ್ವಾಸಿಗಳು ಸಹ ಅವ್ರು ಏನ್ ಮಾಡಿದ್ದಾರೆ, ಕೆಲವು ಉದಾಹರಣೆಗಳನ್ನ ನಾನು ನೋಡ್ತಾ ಇರುವಾಗ, ಅವರು ಬಾಡಿಗೆ ವಾಹನಗಳಲ್ಲಿ ಪ್ರಯಾಣ ಮಾಡಿ ಸುವಾರ್ತೆಯನ್ನ ಚಾಲಕರಿಗೆ ತಿಳಿಸಿದಂತಹ ಸುಂದರವಾದಂತಹ ಘಟನೆಗಳನ್ನ ನಾನು ಕೇಳಿದ್ದೇನೆ ಮತ್ತು ಓದಿದ್ದೇನೆ. ಎಷ್ಟು ಅದ್ಭುತ ನೋಡ್ರಿ. ವಿ ಹ್ಯಾವ್ ಗಾಟ್ ಸೆವರಲ್ ವೇಸ್ ಟು ಪ್ರೀಚ್ ದ ಗಾಸ್ಪಲ್. ನಾವು ಹೋಗಿ ಓಪನ್ ಏರ್ ಪ್ರೀಚಿಂಗ್ ಮಾಡ್ಬೇಕಂತೇನಿಲ್ಲ, ನಮ್ಮ ಮಾಡ್ರಿ, ಅವಕಾಶ ಸಿಕ್ಕಾಗ ಮಾಡ್ರಿ. ಆದ್ರೆ ಅನೇಕ ವಿಧಾನಗಳಿವೆ, ಅವುಗಳನ್ನ ನಾವು ಸದುಪಯೋಗ ಮಾಡಿಕೊಳ್ಬೇಕಾದದ್ದು ಅವಶ್ಯ. ಈಗ ಬಹಳಷ್ಟು ಕಾರ್ ಇದ್ದವರು ಸಹ ಎಷ್ಟೋ ಸಲ ಅವರು ರಿಕ್ಷಾದಲ್ಲಿ ಪ್ರಯಾಣ ಮಾಡಿ ರಿಕ್ಷಾ ಚಾಲಕರಿಗೆ ಸ್ವಾರ್ಥೆಯನ್ನ ತಿಳಿಸಿದ್ದನ್ನು ಸಹ ನಾನು ಕೇಳಿದ್ದೇನೆ. ಇಂತಹ ಅದ್ಭುತ ವಿಷಯಗಳನ್ನ ನಾವು ಈ ಲೋಕದಲ್ಲಿ ನೋಡ್ತೇವೆ. ಅಂದ್ರೆ ಹಣದ ಸದುಪಯೋಗ ಯಾವ ರೀತಿಯಾಗಿ ಆಗಬೇಕು ಎಂಬುದನ್ನ ನಾವು ಅವರ ಮೂಲಕವಾಗಿ ಕಂಡುಕೊಳ್ತೇವೆ. ನಮಗೆ ಅವಶ್ಯವಾಗಿರುವುದು ಇಟ್ಟುಕೊಂಡು ಹೆಚ್ಚಿನದನ್ನ ನಾವು ದೇವರ ಮಹಿಮೆಗಾಗಿ ಉಪಯೋಗಿಸಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ಯೇಸು ಸ್ವಾಮಿಯೇ ಹೇಳ್ತಾನೆ, ನಾನು ಫಿಲಿಪಿಯವರ ಪತ್ರದಲ್ಲಿ ಹೇಳ್ತಾನೆ, ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ, ನಿಮ್ಮ ಲಕ್ಸುರೀಸ್ ಪೂರೈಸುವುದಿಲ್ಲ. ನೆನಪಿಟ್ಕೊಳ್ರಿ, ನಮಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾನೆ ಅಂತ ಹೇಳಿಲ್ಲ, ನಿಮಗೆ ಏನು ಅವಶ್ಯ ಇದೆ ಅನ್ನಷ್ಟೇ ಕೊಡ್ತೇನೆ ಎಂಬುದಾಗಿ ಪೌಲನು ತನ್ನ ಪತ್ರದಲ್ಲಿ ಸ್ಪಷ್ಟವಾಗಿ 4ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಹೇಳಿದ್ದಾನೆ. ಆದ ಕಾರಣ ಅವಶ್ಯಕ್ಕಿಂತ ಹೆಚ್ಚಾದದ್ದನ್ನ ನಾವು ಏನ್ ಮಾಡ್ಬೇಕು, ದೇವರ ರಾಜ್ಯಕ್ಕಾಗಿ, ಅದರ ಅಭಿವೃದ್ಧಿಗಾಗಿ ವಿನಿಯೋಗಿಸ್ಕೊಳ್ಬೇಕಾಗಿದೆ. ಅದನ್ನೇ ಹೆಚ್ಚಾಗಿ ತಿಳಿದು ದೇವರಿಗೆ ಅದೇ ಹೆಚ್ಚಾಗಿ ಅಂತ ತಿಳಿದು ದೇವರಿಗೆ 2ನೇ ಸ್ಥಾನ ಅಥವಾ ಕಡಿಮೆ ಸ್ಥಾನ ಕೊಡುವುದರೆ ಅದು ಅಯೋಗ್ಯವಾದಂತಹ ಒಂದು ಸ್ಥಿತಿ. ಆ ಯವನಸ್ಥ ಯಾವ ರೀತಿಯಾಗಿ ದೇವರಿಗೆ ಪ್ರಥಮ ಸ್ಥಾನ ಕೊಡದೆ ಹಣಕ್ಕೆ ಪ್ರಥಮ ಸ್ಥಾನ ಕೊಟ್ಟದ್ರಿಂದ ಅವನು ನಿತ್ಯ ಜೀವಕ ನೀವು ಪಡೆದುಕೊಳ್ಳೋದಕ್ಕೆ ಅದನ್ನ ಕಳ್ಕೊಂಡು ಹೋದ ಎಂಬುದಾಗಿ ನಮಗ ಕಂಡು ಬರ್ತದೆ. ಅದರ ಬಗ್ಗೆ ನಾವು ಮುಂದೆ ಹೋಗೋಣ, ಸ್ವಲ್ಪ ಸಮಯ ದಾಟ್ತಾ ಇದೆ. 26ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಶಿಷ್ಯರು ನೋಡ್ರಿ ಏನಾಗ್ತದ ಅಂತಂದ್ರೆ, ಪೇತ್ರನು ಆತನಿಗೆ, ಇಗೋ ನಾವೆಲ್ಲ ಬಿಟ್ಟು, ಒಂದ ನಿಮಿಷ, ಇಲ್ಲಿ ಶಿಷ್ಯರು ನೋಡ್ರಿ ಏನ್ ಹೇಳ್ತಾರಂತಂದ್ರೆ, ಯಾರಿಗೆ ರಕ್ಷಣೆ ಆದೀತು ಎಂದು ತಮ್ಮ ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನ ದೃಷ್ಟಿಸಿ ನೋಡ್ತಾ ಇದ್ದಾನೆ ಅಂತ ಹೇಳಿ ನಮಗ 26ನೇ ವಚನದಲ್ಲಿ ತಿಳಿದಂತ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ ಮುಂದೆ 27ನೇ ವಚನಕ್ಕೆ ಬರುವಾಗ ಯೇಸು ಸ್ವಾಮಿ ಹೇಳ್ದೇನಂತಂದ್ರೆ, ಯೇಸು ಅವರನ್ನ ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಅವರ ಭ್ರಮ ನಿರಸನ ಮಾಡ್ತಾನೆ. ಅವರಿಗೆ ಆದಂತಹ ಕೆಲವು ಅತ್ಯಾಶ್ಚರ್ಯಗಳನ್ನ ಆತನು ಈಗೇನು ಸರಿಪಡಿಸ್ತಾ ಇದ್ದಾನೆ. ಆಶ್ಚರ್ಯ ಪಡ್ಬೇಡ್ರಿ, ಕೇಳ್ರಿ, ಇಲ್ಲಿ ಏನ್ ಹೇಳ್ಬೇಕು, ನಾನು ಏನ್ ಹೇಳ್ತಾ ಇದ್ದೀನಿ ನಾನು ಅರ್ಥ ಮಾಡಿಕೊಳ್ರಿ ಎಂಬುದಾಗಿ. ಮನುಷ್ಯನ ಆತ್ಮರಕ್ಷಣೆ ಮನುಷ್ಯನ ಪ್ರಯತ್ನಗಳಿಂದ ಸಾಧ್ಯವಿಲ್ಲ. ನೋಡ್ರಿ ಎಷ್ಟು ಸ್ಪಷ್ಟವಾಗಿದೆ. ಇದು ಮನುಷ್ಯರಿಗೆ ಅಸಾಧ್ಯ. ಮನುಷ್ಯ ಪ್ರಯತ್ನ ಮಾಡ್ತಾನೆ ಬಹಳಷ್ಟು, ಹಣದ ಒಂದು ಬಲದಿಂದ, ತನ್ನ ಅಧಿಕಾರ ಬಲದಿಂದ, ತನ್ನ ಸಂಪತ್ತಿನ ಬಲದಿಂದ, ತನ್ನ ಸ್ಥಾನಮಾನಗಳ ಒಂದು ಬಲದಿಂದ ಬಹಳಷ್ಟು ಅವನ ಅರ್ಹತೆಗಳು, ಅವನ ಸಾಧನೆಗಳು ಅವನ ಮುಂದೆ ಬರ್ತವೆ. ಆಗ ಆತನು ಅದರಿಂದ ನಾನು ನಿತ್ಯ ಜೀವನ ಪಡೆಯಬೇಕು ಎಂಬುದಾಗಿ ಆತನು ಪ್ರಯತ್ನ ಮಾಡಿದ್ರೆ ಅದು ಸಿಗುವುದಿಲ್ಲ, ಅದು ಅಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮನುಷ್ಯರಿಗೆ ಅಸಾಧ್ಯ ಅಂದ್ರೆ ಅವರು ತಮ್ಮ ಸ್ವಂತ ಪ್ರಯತ್ನಗಳಿಂದ ಮಾಡಲಿಕ್ಕೆ ಹೋದರೆ, ತಮ್ಮ ಸ್ವಂತ ವಿಷಯಗಳಿಂದ ಪ್ರಯತ್ನಿಸ್ಲಿಕ್ಕೆ ಹೋದ್ರೆ ಅದು ಅಸಾಧ್ಯ ಎಂಬುದಾಗಿ ಅಲ್ಲಿ ಆತನು ಸ್ಪಷ್ಟವಾಗಿ ತಿಳಿಸ್ತಾನೆ. ಆದರೆ ಅದು ದೇವರಿಗೆ ಸಾಧ್ಯ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ದೇವರಿಗೆ ಸಾಧ್ಯ. ದೇವರ ಹತ್ರ ಹಣವಂತ ಅಥವಾ ಹಣ ಇಲ್ಲದೆ ಇರುವಂಥವ, ಕಲಿತಂಥವ ಕಲಿದೇ ಇರುವಂಥವ, ಬಡವ ಬಲ್ಲಿದ ಎಂಬಂತಹ ವ್ಯತ್ಯಾಸ, ಯಾವುದೇ ವ್ಯತ್ಯಾಸ ದೇವರ ಕಡೆಗೆ ಇಲ್ಲ. ಯಾವ ಭೇದ ಭಾವ ಯೇಸು ಸ್ವಾಮಿ ಬಳಿಗೆ ಇಲ್ಲ. ಅವರು ಅದು ಕೊಡುವಂತಹ ರಕ್ಷಣೆ ಅದು ಯಾರಿಂದ? ದೇವರಿಂದಲೇ ಎಂಬುದನ್ನ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ರಕ್ಷಣೆಯನ್ನು ಕೊಡುವ ನಾನು, ನಿಮ್ಮ ಪ್ರಯತ್ನಗಳಿಂದ ಅದು ನಿಮ್ಗೆ ಸಾಧ್ಯವಿಲ್ಲ.
ದೇವರಿಗೆ ಸಾಧ್ಯ. ಅದು ದೇವರೇ ಅದನ್ನ ಕೊಡ್ತಾನೆ. ಯೋನನ ಪುಸ್ತಕದಲ್ಲಿ 2ನೇ ಅಧ್ಯಾಯ 9ನೇ ವಚನ ನೋಟ್ ಮಾಡ್ಕೊಡ್ರಿ, ಓದ್ರಿ, ಬಹಳ ಸುಂದರವಾದಂತಹ ವಚನ. ಯೋನ 2:9 ಅಲ್ಲಿ ಆತನ ಏನ್ ಹೇಳ್ತಾನೆ? ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು ಎಂಬುದಾಗಿ ಆತನು ಹೇಳ್ತಾನೆ. ನೋಡ್ರಿ, ಅವನು ಮೀನಿನ ಹೊಟ್ಟೆಯಲ್ಲಿದ್ದಾಗ ಅವನು ಹೇಳಿದಂತ ಒಂದು ಮಾತೇನಂತಂದ್ರೆ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಅಂಥ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವನು ತನ್ನ ಸ್ವಂತ ಪ್ರಯತ್ನ ಆಯ್ತು, ಇನ್ನೆಲ್ಲ ಮುಗೀತು, ನಾನು ಏನ್ ಮಾಡ್ಬೇಕಾದ್ದೆಲ್ಲ ಮಾಡಿ ಹೋಗಿ ಮೀನಿನ ಹೊಟ್ಟೆಯೊಳಗೆ ಬಿದ್ದೇನೆ, ಆದ್ರೆ ನನಗೆ ರಕ್ಷಣೆ ಸಿಗುವಂಥದ್ದು ಯಾರಿಂದ? ಯೆಹೋವನಿಂದಲೇ ಎಂಬುದಾಗಿ ಆತನು ಅದನ್ನ ಹೇಳುವಾಗ ಎಂಥ ಒಂದು ಅನುಭವದ ಮಾತು ಅಲ್ಲಿ ನಮಗ ಕಂಡು ಬರ್ತದೆ. ಅಷ್ಟೇ ಅಲ್ಲ, ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಚನದಲ್ಲಿಯೂ ಸಹ ಅಲ್ಲಿ ಹೇಳ್ತಾನೆ, ನೀನು ಸಕಲ ಕಾರ್ಯ ಅಂದ್ರೆ ರಕ್ಷಣೆಯ ಕಾರ್ಯವನ್ನ ನಡೆಸಬಲ್ಲೆ ಎಂಬುದಾಗಿ ಹೇಳ್ತಾನೆ. ನೀನು ಸಕಲ ಕಾರ್ಯ ಅಂದ್ರೆ ಅದರಲ್ಲಿ ರಕ್ಷಣೆಯ ಕಾರ್ಯವನ್ನು ಸಹ ನೀನು ನಡೆಸಬಲ್ಲೆ ಎಂಬುದಾಗಿ ಯೋಬನು ಸಹ ಹೇಳ್ತಾನೆ. ಕೊನೆಯ ಅಧ್ಯಾಯದ ಸಮೀಪ ಬರ್ತಾ ಇದ್ದಾನೆ ಅವನು. ಅಲ್ಲಿ ಆತನು ಹೇಳ್ತಾ 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 ಕೊನೆಗೆ ಆತನು ತನ್ನ ಅನುಭವದ ಒಂದು ಪರಾಕಾಷ್ಠತೆಯನ್ನ ಮುಟ್ಟಿದಾಗ ಆತನು ಹೇಳೋದೇನಂತಂದ್ರೆ, ನೀನು ಸಕಲ ಕಾರ್ಯಗಳನ್ನ ರಕ್ಷಣೆಯನ್ನ ನಡೆಸುವಂತ ದೇವರಾಗಿದ್ದಿ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಇರತಕ್ಕಂತ ಒಂದು ವಚನ ಓದೋಣ, ಬಹಳ ಸುಂದರವಾದಂತಹ ಒಂದು ವಚನ. ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಅದು ಬರ್ತದೆ. 8ರಿಂದ 10 ವಚನಗಳನ್ನ ನಾವೆಲ್ಲರೂ ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರೋಣ. ಬಹಳ ಒಳ್ಳೆಯ ಮತ್ತು ಅದ್ಭುತವಾದಂತಹ ಒಂದು ಮಾತನ್ನ ಇಲ್ಲಿ ಪೌಲನು ನಮಗೆ ತಿಳಿಸಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8ನೇ ವಚನ ನೋಡ್ರಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ನೋಡ್ರಿ, ನಮ್ಮ ರಕ್ಷಣೆಯ ಒಂದು ರಹಸ್ಯ ಏನಂತಂದ್ರೆ ದೇವರ ಕೃಪೆ, ಅದು ನಮ್ಮನ್ನ ರಕ್ಷಣೆಗೆ ನಡೆಸಿದೆ. ಎರಡನೇದಾಗಿ, ನಾವು ಯಾರನ್ನ ನಂಬಿದಿಂದ ನಮಗೆ ರಕ್ಷಣೆ ಸಿಕ್ಕಿದೆ? ಕರ್ತನಾದಂತಹ ಯೇಸು ಕ್ರಿಸ್ತರನ್ನ ನಮ್ಮ ಸ್ವಂತ ರಕ್ಷಕನು, ನಮ್ಮ ಒಡೆಯನು, ನಮ್ಮ ದೇವರು ಎಂಬುದಾಗಿ ನಾವು ನಂಬಿದ ಕಾರಣ ನಮಗೆ ರಕ್ಷಣೆ ಸಿಕ್ಕಿದೆ ಎಂಬುದನ್ನ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಮನುಷ್ಯರಿಗೆ ಅಸಾಧ್ಯ. ಇಲ್ಲಿ ಹೇಳ್ತಾ ಇದ್ದಾನೆ ಪೌಲನು. ಏನ್ ಹೇಳ್ತಾನೆ ನೋಡ್ರಿ, ಈ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ನಿಮ್ಗೆ ಸಾಧ್ಯ ಇಲ್ಲ, ಇದು ಇಟ್ಸ್ ಇಂಪಾಸಿಬಲ್. ಯೇಸು ಸ್ವಾಮಿ ಹೇಳಿದ್ದನ್ನೇ ಇಲ್ಲಿ ನಾವು ನೋಡ್ತೇವೆ. ಅದು ದೇವರ ವರವೇ. ನೋಡ್ರಿ, ದೇವರು ಅದನ್ನು ಕೊಡ್ತಾನೆ ಆಸ್ ಎ ಗಿಫ್ಟ್. ಇಟ್ ಇಸ್ ಎ ಗಿಫ್ಟ್, ಫ್ರೀ ಗಿಫ್ಟ್. ನಾವು ರೋಮಪುರದ ಪತ್ರ 6ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡ್ತೇವಲ್ಲ, ಏನಂತ ಹೇಳಿ, ಪಾಪವು ಕೊಡುವಂತಹ ಸಂಬಳ ಮರಣ, ಆದ್ರೆ ದೇವರ ಉಚಿತಾರ್ಥವರ, ದೇವರ ಉಚಿತಾರ್ಥವರ, ನೋಡ್ರಿ ಎಷ್ಟು ಅರ್ಥ ಇದೆ. ದೇವರ ಉಚಿತಾರ್ಥವರು ಕರ್ತನಾದಂತಹ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ನಮಗ ತಿಳಿಸಲ್ಪಟ್ಟಿದೆ. ರೋಮ 6:23. ನೋಡ್ರಿ, ದೇವರ ವಾಕ್ಯಗಳು ಎಷ್ಟು ಪವರ್ಫುಲ್ ಆಗಿವೆ, ಎಷ್ಟು ಸ್ಪಷ್ಟವಾಗಿವೆ, ಎಷ್ಟು ಅರ್ಥಪೂರ್ಣವಾಗಿವೆ. ಅದು ದೇವರ ವರವೇ ಅಂತ ಹೇಳಿ. ಇದು ದೇವರಿಗೆ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ಅದನ್ನ ಮಾಡ್ತಾನೆ, ತನ್ನ ಕೃಪೆಯ ಮೂಲಕವಾಗಿ, ತನ್ನ ಕೊಡುಗೆಯ ಮೂಲಕವಾಗಿ, ತನ್ನ ವರದ ಮೂಲಕವಾಗಿ ಕೊಡ್ತಾನೆ. ಅದು ನಮ್ಮ ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ನೋಡ್ರಿ, ನಮ್ಮ ಪುಣ್ಯ ಕ್ರಿಯೆಗಳಿಂದ ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡ್ತೇವೆ ಎಂಬುದಾಗಿ ನಾವು ಎಷ್ಟೋ ಪ್ರಯತ್ನ ಮಾಡ್ತೇವೆ, ಆದ್ರೆ ಅದರಿಂದ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಜನ ನೋಡ್ತೇವೆ ನಾವು, ಅವರು ಪುಣ್ಯ ಕ್ರಿಯೆಗಳಿಂದ ತಮ್ಮ ಒಂದು ರಕ್ಷಣೆಯನ್ನ ಪಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳಿ ನಾವು ದೇವ್ರ ವಾಕ್ಯ ಹೇಳ್ತದೆ ಅದನ್ನ. ಮತ್ತು ನಾವು ಕೂಡ ನಮ್ಮ ಸ್ವಂತ ಪ್ರಯತ್ನಗಳಿಂದ ನಾವು ಮಾಡ್ಲಿಕ್ಕೆ ಹೋದ್ರೆ ಸಿಗುವುದಿಲ್ಲ. ಒಳ್ಳೆ ಕಾರ್ಯಗಳು ಅವು ದೇವರ ದೃಷ್ಟಿಯಲ್ಲಿ ಯೆಶಾಯನ ಪ್ರವಾದನೆ ಹೇಳ್ತದೆ ಏನಂತ ಹೇಳಿ, ಅವು ಚಿಂದಿ ಬಟ್ಟೆ ಆಗಿವೆ. ನಮ್ಮ ಒಳ್ಳೆಯ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಚಿಂದಿ ಆಗಿವೆ. ಅಂದ್ರೆ ತೆಗೆದುಕೊಂಡು ಹೋಗಿದ್ದು ಬಿಸಾಡ್ಬಿಡೋ ಅದನ್ನು ಯು ಜಸ್ಟ್ ಥ್ರೋ ಇಟ್ ಇನ್ ದ ಡಸ್ಟ್ ಬಿನ್ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ. ದರ್ ಇಸ್ ನೋ ವ್ಯಾಲ್ಯೂ ಫಾರ್ ಇಟ್. ನಮಗ್ ಒಳ್ಳೇದು ಅನಿಸ್ತದೆ, ಆದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ದೇವರ ದೃಷ್ಟಿಯಲ್ಲಿ. ಯಾಕಂದ್ರೆ ಆತನು ಪರಿಶುದ್ಧನಾದ ಕಾರಣ ಆತನ ಮಾರ್ಗಗಳು ಅಷ್ಟೇ ಪರಿಶುದ್ಧವಾಗಿವೆ.
ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಮತ್ತೇನ್ ಹೇಳ್ತಾನೆ ನೋಡ್ರಿ, ಯಾರಿಗೂ ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಅಂದ್ರೆ ನಾವು ಹೊಗಳಿಕೊಳ್ಳೋದಕ್ಕೆ ಆಗುದಿಲ್ಲ. ನಾವು ಮಾಡ್ತೇವೆ, ನಾನ್ ಪಡ್ಕೊಳ್ತೇನೆ, ನಾನು ಹೊಂತೇನೆ ಅಂತ ಹೇಳಿಕೊಳ್ಳಕ್ ಆಸ್ಪದ ಇಲ್ಲ. ಅದು ಏನಾಗಿದೆ ಅಂತಂದ್ರೆ, ನಾವು ಆತನ ನಿರ್ಮಾಣ, ನಾವೇನಾಗಿದ್ದೇವೆ, ಹೊಸ ಸೃಷ್ಟಿಗಳಾಗಿದ್ದೇವೆ. 2 ಕೊರಿಂಥ 2:5-17 ನೋಡ್ತೇವೆ. ನಾವೇನಾಗಿದ್ದೇವೆ ಅಂತಂದ್ರೆ, ಹೊಸ ಸೃಷ್ಟಿಗಳಾಗಿದ್ದೇವೆ, ಆತನ ನಿರ್ಮಾಣ, ಆತನಿಂದ ಉಂಟು ಮಾಡಲ್ಪಟ್ಟವರಾಗಿದ್ದೇವೆ. ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೋಡ್ರಿ, ರಕ್ಷಣೆ ಹೊಂದಿದ ಮೇಲೆ ನಮ್ಮ ಜೀವನದಿಂದ ಹೊರಹೊಮ್ಮುವಂತ ವಿಷಯಗಳನ್ನ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಏನಂತೇಳಿ, ಸತ್ಕಾರ್ಯಗಳು, ಒಳ್ಳೆ ಕಾರ್ಯಗಳು ಬಹಳ ಮುಖ್ಯವಾಗಿವೆ. ಆದ ಕಾರಣ ಎಷ್ಟೋ ಸಲ ಯಾಕೋಬನ ಪತ್ರದಲ್ಲಿ ಬರ್ತಕ್ಕಂತ ವಿಷಯಗಳನ್ನ ನಾವು ನೋಡುವಾಗ ಕೆಲಸ ಕಾರ್ಯಗಳ ಬಗ್ಗೆ, ವಿಶ್ವಾಸದ ಬಗ್ಗೆ ಎಷ್ಟೋ ಕನ್ಫ್ಯೂಷನ್ ಅಲ್ಲಿ ಜನ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಸ್ಪಷ್ಟತೆಯನ್ನ ನಾವು ಕಂಡುಕೊಳ್ತೇವೆ. ಅದೇನಂತಂದ್ರೆ, ನಾವು ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಯಾವಾಗ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಡ್ತೇವೆ, ಅವಾಗ ಸತ್ಕಾರ್ಯಗಳು ನಮ್ಮಿಂದ ಬರ್ತವೆ. ಫಸ್ಟ್ ಫೇತ್ ದೆನ್ ವರ್ಕ್, ನಾಟ್ ವರ್ಕ್ ಫಸ್ಟ್ ಅಂಡ್ ದೆನ್ ಫೇತ್, ಬಟ್ ಫೇತ್ ಫಸ್ಟ್ ಅಂಡ್ ದೆನ್ ವರ್ಕ್ ಎಂಬುದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ಆದ ಕಾರಣ ನಮ್ಮ ಕಾರ್ಯಗಳಿಂದ ನಾವು ರಕ್ಷಣೆಯನ್ನ ಸಾಧಿಸ್ಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರು ನಮ್ಮನ್ನ ನೇಮಿಸಿದ್ದಾನೆ ಮತ್ತು ನಮ್ಮನ್ನ ಆತನ ಆರಿಸಿಕೊಂಡಿದ್ದಾನೆ. ಹೀಗೆ ಎಲ್ಲಾ ವಿಷಯಗಳನ್ನ ದೇವರು ನಮಗೆ ಅದ್ಭುತವಾದ ರೀತಿಯಲ್ಲಿ ತನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟೀಕರಿಸ್ತಾ ಇದ್ದಾನೆ. ರಕ್ಷಣೆಯು ದೇವರ ಕೃಪೆಯಿಂದಲೇ ಮತ್ತು ನಂಬಿಕೆಯ ಮೂಲಕವಾಗಿ ಎಂಬುದನ್ನ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ನಾವು ಕಂಡುಕೊಂಡಿದ್ದೇವೆ. ಆಗ 28ನೇ ವಚನಕ್ಕೆ ಬರುವಾಗ ಪೇತ್ರನು ಸ್ವಲ್ಪ ಇನ್ನೊಂದೆರಡು ಕೆಲವು ನಿಮಿಷಗಳಲ್ಲಿ ಮುಗಿಸ್ತೇನೆ. ಪೇತ್ರನು 28ನೇ ವಚನದಲ್ಲಿ ಬರುವಾಗ ಹೇಳ್ತಾನೆ, ಈಗೋ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಿದ. ನೋಡ್ರಿ, ಈಗ ಪೇತ್ರನ ತಲೆಯಲ್ಲಿ ಬೇರೆ ವಿಚಾರಗಳು ಬರ್ತಾ ಇವೆ. ಯೇಸು ಸ್ವಾಮಿ ಹೇಳಿದ್ರೆ ಏನಂತೇಳಿ, ಯೇಸು ಸ್ವಾಮಿ ಈ ಎಲ್ಲಾ ವಿಷಯಗಳನ್ನ ಹೇಳುವಾಗ ಅವನ ತಲೆಯಲ್ಲಿ ಬಂದಂತ ವಿಚಾರಗಳು ಏನಾಗಿತ್ತು ಅಂತಂದ್ರೆ, ಅವನೇನು ನಿನ್ ಸಲ ನಾವೆಲ್ಲ ಬಿಟ್ಟು ಬಂದೇವಲ್ಲ ಸ್ವಾಮಿ, ನಮ್ಮ ಫಿಶಿಂಗ್ ಬಿಸ್ನೆಸ್ ಬಿಟ್ಟಿವಿ, ಫಿಶಿಂಗ್ ನೆಟ್ಸ್ ಬಿಟ್ಟಿವಿ, ಫಿಶಿಂಗ್ ಬೋಟ್ಸ್ ಬಿಟ್ಟಿವಿ, ನಮ್ಮ ಮನೆಗಳನ್ನ ಬಿಟ್ಟಿವಿ, ನೀನ್ ಹೆಂಗ್ ಬಂದ್ಬಿಟ್ಟಿವಿ, ನಮ್ದೇನು ಹಂಗಾರ ಅಂತೇಳಿ ಅವನು ಅಲ್ಲಿ ಪ್ರಶ್ನಿಸ್ತಾ ಇದ್ದಾನೆ ಯೇಸು ಸ್ವಾಮಿಗೆ. ಆಗ ನೋಡ್ರಿ, ಯೇಸು ಸ್ವಾಮಿ ಆತನಿಗೆ ಯಾವುದೇ ಒಂದು ಏನಂತಾರೆ ಅದಕ್ಕೆ, ಡಿಸ್ಕರೇಜಿಂಗ್ ವೇ ದ ಲಾರ್ಡ್ ನೆವರ್ ಸ್ಪೀಕ್ಸ್. ಯಾವಾಗ್ಲೂ ಯೇಸು ಸ್ವಾಮಿ ಯಾರನ್ನೂ ಏನಂತಾರೆ ಅದಕ್ಕೆ ಡಿಸ್ಕರೇಜ್ ಮಾಡ್ಲಿಲ್ಲ, ಅವರನ್ನ ನಿರುತ್ಸಾಹಗೊಳಿಸ್ಲಿಲ್ಲ ಯಾವಾಗ್ಲೂ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. ನೋಡ್ರಿ, ಅವನ ಪ್ರಶ್ನೆಗೂ ಸಹ ಯೇಸು ಸ್ವಾಮಿ ಉತ್ತರ ಕೊಡ್ತಾರೆ. ಏನಂತ ಹೇಳಿ, ನಾವೆಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನು ನನ್ನ ನಿಮಿತ್ತವೂ ಸ್ವಾರ್ಥಿಯ ನಿಮಿತ್ತವೂ ಮನೆಯನ್ನಾಗ್ಲಿ, ಅಣ್ಣ ತಮ್ಮಂದಿರನ್ನಾಗ್ಲಿ, ಅಕ್ಕ ತಂಗಿಯರನ್ನಾಗ್ಲಿ, ತಾಯಿಯನ್ನಾಗ್ಲಿ, ತಂದೆಯನ್ನಾಗ್ಲಿ, ಮಕ್ಕಳನ್ನಾಗ್ಲಿ, ಭೂಮಿಯನ್ನಾಗ್ಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲಗಳು ಸಹಿತವಾಗಿ, ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವ ದೊರೆಯುವುದು ಎಂಬುದಾಗಿ ಸ್ವಾಮಿ ಸ್ಪಷ್ಟೀಕರಿಸ್ತಾರೆ. ಯಾವ ಆಗಿಲ್ಲ, ಅದರಿಂದ ಬಹಳ ಹೇಳ್ತೇನೆ ಅಂತಾನೆ, ಖಂಡಿತವಾಗಿ ಹೇಳ್ತೇನೆ ಅಂತ ಹೇಳ್ತಾನೆ, ಖಚಿತವಾಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಯಾವನು ನನ್ನ ನಿಮಿತ್ತ ಇದನ್ನೆಲ್ಲ ನೀವು ಮಾಡಿದ್ದೇನೆ ಅಂತ ಹೇಳಿ ಬಿಟ್ಟಿದ್ದೇನೆ ಅಂತ ಹೇಳ್ತೀರಿ, ಈಗಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಮುಂದಿನ ಕಾಲದಲ್ಲಿ ನಿತ್ಯ ಜೀವವು ಸಹ ಸಿಗ್ತದೆ. ಈ ಲೋಕದಲ್ಲಿ ನಿಮಗೆ ಬಹಳಷ್ಟು ಪಟ್ಟು ಸಿಗ್ತದೆ. 100 times ಅಂದ್ರೆ 100 into 100, 10,000, 10,000 ಪಟ್ಟು ನಿಮ್ಗೆ ಸಿಗ್ತದೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾನೆ. ಅದನ್ನ ನಾವು ಅನುಭವಿಸಿ ತಿಳ್ಕೊಳ್ಬೇಕು. ನಮಗ್ ಕೇಳಿದ್ರೆ ಇದೆಲ್ಲ ಏನ್ಪಾ ಅಂತ ಅನಿಸ್ತದೆ, ಆದ್ರೆ ಯಾವಾಗ ನಾವು ಆ ಒಂದು ಅನುಭವದಲ್ಲಿ ಬರ್ತೇವೆ, ಅವಾಗ ಅದರ ಸತ್ಯತೆಯ, ಅದರ ರಿಯಾಲಿಟಿ ವಿಲ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್. ನಾನು ಹೇಳ್ತೀನಿ ಅಂತೇಳಿ ನಿಮ್ಗ ಅನಿಸ್ಬೋದು, ಏನ್ ಹೇಳ್ತೀರಿ ಬಿಡ್ರಿ ನೀವು ಅಂತ. ಆದ್ರೆ ಅದನ್ನ ನೀವು ಯಾವಾಗ ಅನುಭವಿಸ್ತೀರಿ, ಆತ್ಮೀಯ ವಿಷಯಗಳನ್ನ ಅವಾಗ ಅವುಗಳನ್ನ
ಕಂಡುಕೊಳ್ತೀರಿ. ಅವಾಗ ಅನಿಸ್ತದಲ್ಲ, ಯೇಸು ಸ್ವಾಮಿ ಹೇಳಿದ್ ಎಷ್ಟು ಖಚಿತವಾದದ್ದು, ಸತ್ಯವಾದದ್ದು, ಎಷ್ಟು ಒಳ್ಳೆಯದು ಎಂಬುದನ್ನ ನೀವು ಅನುಭವಿಸ್ಲಿಕ್ಕೆ ಆಗ್ತದೆ. ಹೀಗೆ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ನಮಗೆ ಒಂದು ಮಾತು ಹೇಳ್ತಾನೆ. ಜಸ್ಟ್ ಒಂದು ವಚನ ಹೋದ, ಮತ್ತಾಯ 19ನೇ ಅಧ್ಯಾಯ ಅಲ್ಲಿ 28ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಯೇಸು ಸ್ವಾಮಿ ಏನ್ ಹೇಳ್ತಾನಂದ್ರೆ, ಯೇಸು ಅವರನ್ನ ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಆತನು ಇಲ್ಲಿ ಅದನ್ನ ಹಿಂದೆ ನಾವು ಈಗಾಗಲೇ ಅಭ್ಯಾಸ ಮಾಡಿದಂತಹ ಒಂದು ವಿಚಾರ ಅದು ನಮಗ ಅಲ್ಲಿ ಹೇಳಲ್ಪಟ್ಟಿದೆ. ಯೇಸು ಮತ್ತೊಂದು ಭಾಗದಲ್ಲಿಯೂ ಸಹ ಅದನ್ನ ಹೇಳ್ತಾನೆ. ಅಂದ್ರೆ ಕೇವಲ ಶಿಷ್ಯರಿಗೆ ಅಷ್ಟೇ ಅಲ್ಲ, ಆದ್ರೆ ಆತನಿಗಾಗಿ ಬಿಟ್ಟು ಬಂದವರಿಗೂ ಸಹ ಪರಲೋಕದಲ್ಲಿ ನಿತ್ಯ ಜೀವ ಮತ್ತು ಈ ಲೋಕದಲ್ಲಿಯೂ ನಮಗ ಸಿಕ್ಕೇ ಸಿಗ್ತವೆ. ಅಂದ್ರೆ ಕೇವಲ ಇದು ಶಿಷ್ಯರಿಗೆ ಅಷ್ಟೇ ಅಂತ ತಿಳ್ಕೊಡ್ಬೇಡ್ರಿ, ಆದ್ರೆ ಇಟ್ ಈಸ್ ಫಾರ್ ಆಲ್ ದ ಫಾಲೋವರ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರನ್ನ ರಕ್ಷಣೆ ಹೊಂದಿ ಆತನ ಹಿಂದೆ ಹೋಗುವಂತವ್ರು, ಆತನ ಸೇವೆ ಮಾಡುವಂತವ್ರು, ಆತನಿಗಾಗಿ ಜೀವಿಸುವಂತವರಿಗೆ ಈ ಎಲ್ಲಾ ವಿಷಯಗಳು ಸಿಕ್ಕೇ ಸಿಗ್ತವೆ. ಹಣ ಇದನ್ನ ಕೊಡುದಿಲ್ಲ, ಆದ್ರೆ ದೇವರು ಇದನ್ನ ಕೊಡ್ತಾನೆ. ಹಣದಿಂದ ನಾವು ಇವುಗಳನ್ನ ಪಡ್ಕೊಳ್ಳಿಕ್ಕೆ ಆಗುತ್ತಿಲ್ಲ, ಆದ್ರೆ ದೇವರು ಇದನ್ನ ಕೊಡುವಾಗ ಅದರ ನಿಜವಾದಂತಹ ಒಂದು ಅನುಭವವನ್ನ ನಮ್ಮ ಜೀವನದಲ್ಲಿ ಕಂಡುಕೊಳ್ತೇವೆ. ಆಮೇಲೆ ಕೊನೆಯದಾಗಿ ಆತ ಹೇಳ್ತಾನೆ 31ನೇ ವಚನಕ್ಕೆ, ಮುಂದಣ ಲೋಕದಲ್ಲಿ ನಿತ್ಯ ಜೀವವು ಸಹ ದೊರೆಯುತ್ತದೆ. ಅಂದ್ರೆ ಈ ಲೋಕದಲ್ಲಿ ಅಷ್ಟೇ ಇದು ಆಶೀರ್ವಾದ ಅಂತ ತಿಳ್ಕೊಳ್ಬೇಡ್ರಿ, ಆದ್ರೆ ನಿಮಗ ಪರಲೋಕದಲ್ಲಿಯೂ ಸಹ ನಿತ್ಯ ಜೀವ ಇದೆ ಎಂಬುದನ್ನ ತಿಳ್ಕೊಂಡು ಜೀವಿಸ್ರಿ. ಯಾಕಂದ್ರೆ ಅದು ನಿತ್ಯವಾಗಿರುವಂತಹ ವಿಷಯ. ಅದು ಕೇವಲ ಈ ಲೋಕದಲ್ಲಿ ನಾವು ನಮ್ಮ ಆಯುಷ್ಯ ಎಷ್ಟಿರ್ತದ ಅಷ್ಟೇ ಇರ್ತೀವಿ ನಾವು. ಕೆಲವರು 60 ವರ್ಷ, ಕೆಲವರು 80 ವರ್ಷ. ದೇವ್ರ ವಾಕ್ಯನೇ ಹೇಳ್ತದೆ, ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದ್ರೆ 80. ಅಂದ್ರೆ ಇನ್ನೇ ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ. ದೇವರ ಒಂದು ಕೃಪೆಯಿಂದ ಆಯುಷ್ಯಗಳು ಹೆಚ್ಚು ಆಗ್ಬೋದು, ಆದ್ರೆ ಕೆಲವರು ಬಹಳ ಕಡಿಮೆ ಆಯುಷ್ಯದಲ್ಲಿ ಹೋಗ್ತಾರೆ, ಕೆಲವು ಕೂಸುಗಳು ಹೋಗ್ತವೆ. ಆದ್ರೆ ನಾವು ತಿಳ್ಕೊಂಡಿರೋಣ ಏನಂತ ಹೇಳಿ, ನಮ್ಮ ಸೀಮಿತವಾದಂತಹ ಆಯುಷ್ಯಕ್ಕಾಗಿ ಅಷ್ಟೇ ಅಂತ ತಿಳ್ಕೊಳ್ಳೋದಲ್ಲ, ಆದರೆ ನಿತ್ಯ ಜೀವ ಅದರಲ್ಲಿ ಅದು ನಮಗೆ ಸಿಕ್ಕದ್ದು ಎಲ್ಲಕ್ಕಿಂತ ದೊಡ್ಡದಾದಂತಹ ವಿಷಯ. ಅದರ ನಿರೀಕ್ಷೆಯಲ್ಲಿ ನಾವು ಜೀವಿಸುವಾಗ ನಮಗೆ ಎಂಥ ಒಂದು ಆತ್ಮೀಯ ಒಂದು ಸ್ಫೂರ್ತಿ, ಒಂದು ಧೈರ್ಯ, ಒಂದು ಬಲ ಇರ್ತದ ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಆದರೆ ಬಹುಮಂದಿ ಮೊದಲನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದನು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಅಂದ್ರೆ ಎಷ್ಟೋ ಸಲ ಆ ಶಿಷ್ಯರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ನಾವು ಎಲ್ಲಾ ಬಿಟ್ಟು ಬಂದೇವಲ್ಲ, ಅಂದ್ರೆ ನಮಗ ಪ್ರಥಮ ಸ್ಥಾನ ಸಿಗ್ಬೇಕು ಎನ್ನುವಂತ ಒಂದು ವಿಚಾರ ಅವರಲ್ಲಿ ಇರ್ಬೇಕು. ಇಟ್ ಇಸ್ ಬಟ್ ನ್ಯಾಚುರಲ್. ಯಾಕಂದ್ರೆ ದೇ ಆರ್ ದ ಫಸ್ಟ್ ಫಾಲೋವರ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆದ ಕಾರಣ ಅವ್ರು ಏನ್ ತಿಳ್ಕೊಂಡ್ರು ಅಂತಂದ್ರೆ, ನಮಗ ಪ್ರಥಮ ಸ್ಥಾನ ಸಿಗ್ಬೇಕಾಗಿದೆ ಅಂತ ಹೇಳಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನಮ್ಗೆ ಅನೇಕ ವಚನಗಳಿವೆ, ಓದ್ಲಿಕ್ಕೆ ಸಮಯ ಇಲ್ಲ. 19:28 ನಾವು ನೋಡುವಾಗ ಅಲ್ಲಿ ಹೇಳ್ತಾನೆ ಏನಂತ ಹೇಳಿ, ನಿಮ್ಮನ್ನ ನೀವು ತಗ್ಗಿಸ್ಕೊಳ್ರಿ, ಆಗ ನೀವು ಹೆಚ್ಚಿಸಲ್ಪಡ್ತೀರಿ. ನಿಮಗೆ ನೀವು ಡೋಂಟ್ ಗೋ ಆಸ್ ಪರ್ ಯುವರ್ ಕ್ಯಾಲ್ಕುಲೇಷನ್ಸ್. ನಿಮ್ಮ ಅನುಸ್ವಿಕೆಗಳ ಪ್ರಕಾರ ನೀವು ವಿಚಾರ ಮಾಡ್ಬೇಡ್ರಿ, ಆದ್ರೆ ದೇವರಿಗೆ ಅದನ್ನ ಬಿಟ್ಬಿಡ್ರಿ. ದೇವರು ಅದನ್ನ ಯಾರಿಗೆ ಕೊಡ್ಬೇಕು ಅದನ್ನ ಕೊಡ್ತಾನೆ, ಯಾವಾಗ ಕೊಡ್ಬೇಕು ಅದನ್ನ ಕೊಡ್ತಾನೆ. ಆದ ಕಾರಣ ಮೊದ್ಲೇ ಅವರು ಕಡೆಯವರು ಆಗ್ತಾರೆ. ನೀವು ನಿಮ್ಮನ್ನ ಹೆಚ್ಚಿಸ್ಕೊಳಕ್ ಹೋದ್ರೆ ನೀವೇನಾಗ್ತೀರಿ? ಕೊನೆಯವ್ರಾಗ್ತೀರಿ. ಆದ ಕಾರಣ ಆ ಒಂದು ಸ್ಥಾನಕ್ಕೆ ನೀವು ಹೋಗ್ಬೇಡ್ರಿ, ಅದನ್ನ ನನಗ್ ಬಿಟ್ಬಿಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ನಮಗ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ತಗ್ಗಿಸ್ಕೋ, ಆಗ ಹೆಚ್ಚಿಸಲ್ಪಡುವಿ. ಹೆಚ್ಚಿಸ್ಕೊಂಡಾಗ ಎಷ್ಟೋ ಸಲ ತಗ್ಗಿಸಲ್ಪಡುವಂತಹ ವಿಚಾರಗಳು ಬಂದೇ ಬರ್ತವೆ. ಯಾಕಂದ್ರೆ ಅಲ್ಲಿ ನಿಮಗೆ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ನಾನು ಹೆಚ್ಚೋದಿಲ್ಲ. ಈ ವಚನಗಳನ್ನ ನೋಟ್ ಮಾಡ್ಕೊಳ್ರಿ. ಲೂಕ 13:30, ಯಾಕೋಬ 4ನೇ ಅಧ್ಯಾಯ 6 ಮತ್ತು 10 ವಚನಗಳು, ಮೊದಲೇ ಪೇತ್ರ 5 ಮತ್ತು 6ನೇ ವಚನ. ಅಲ್ಲಿ ನಮಗ ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಏನಂತಂದ್ರೆ, ದೇವರ ಹಸ್ತಗಳ ಕೆಳಗೆ ನೀವು ನಿಮ್ಮನ್ನ ತಗ್ಗಿಸ್ಕೊಳ್ರಿ, ಆಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಎತ್ತುತ್ತಾನೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾದಂತಹ ವಿಷಯಗಳನ್ನ ಯಾಕೋಬನು ಬರೆದಿದ್ದಾನೆ, ಪೇತ್ರನು ಸಹ ಬರೆದಿದ್ದಾನೆ. ಆದ ಕಾರಣ ದೇವ್ರ ವಿಷಯಗಳು ಎಷ್ಟು ಸ್ಪಷ್ಟವಾಗಿವೆ. ಇವತ್ತು ನಮಗೆ ಅನೇಕ ವಿಷಯಗಳು ನಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಆಗಿದ್ರು, ಅವುಗಳನ್ನ ದೇವರು ನಮಗೆ ಸ್ಪಷ್ಟೀಕರಿಸಿದ್ದಾನೆ. ಆದ ಕಾರಣ ದೇವ್ರ ವಾಕ್ಯದಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಅರ್ಥ ಇದೆ ಎಂಬುದನ್ನು ನಾವು ತಿಳ್ಕೊಂಡಿರೋಣ. ಮತ್ತು ಅದನ್ನು ತಿಳ್ಕೊಂಡು ಅದನ್ನು ಇತರರಿಗೂ ಸಹ ನಾವು ಅದನ್ನು ಹೇಳೋಣ. ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನ ಜೀವಿಸಿ
ಅದರಲ್ಲಿರ್ತಕ್ಕಂತಹ ಸತ್ಯತೆಗಳನ್ನ ನಾವು ಅನುಭವಿಸ್ತಾ ಹೋಗೋಣ, ಆಶೀರ್ವಾದಗಳನ್ನ ಅನುಭವಿಸ್ತಾ ಹೋಗೋಣ, ನಿರೀಕ್ಷೆಯಲ್ಲಿ ನಾವು ಬಾಳೋಣ ಮತ್ತು ಅನೇಕರನ್ನ ಆತನ ಪಾದ ಬಳಿಗೆ ತರೋಣ. ಆಗ ನಮ್ಮ ಜೀವನ ಒಂದು ಸಾರ್ಥಕವಾದಂತಹ ಜೀವನ ಆಗಿರುತ್ತದೆ, ಒಂದು ಅರ್ಥಪೂರ್ಣವಾದಂತಹ ಜೀವನ ಆಗಿರುತ್ತದೆ, ಫಲಪ್ರದವಾದಂತಹ ಜೀವನ ಆಗಿರುತ್ತದೆ, ಆಶೀರ್ವಾದದಿಂದ ತುಂಬಿ ತುಳುಕುವಂತಹ ಜೀವನ ಆಗಿರುತ್ತದೆ. ಹೀಗೆ ಜೀವಿಸ್ಲಿಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ನಮ್ಗೆ ದಯಪಾಲಿಸ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.